ಹಲೋ. ಮೊದಲಿಗೆ ಸುಧೀಂದ್ರ ವೆಂಕಟೇಶ್ ಸರ್ಗೆ ತುಂಬಾ ತುಂಬಾ ಧನ್ಯವಾದಗಳು, ನಮಗೆ ಸಾಕಷ್ಟು ಸಹಾಯ ಮಾಡ್ತಿರೋದಕ್ಕೆ. ಹಾಗೆ ನಮಗೆ ಈ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಈ BTS ಏನಿದೆ ಇದನ್ನ ಬಿಡುಗಡೆ ಮಾಡ್ಕೊಡೋದಕ್ಕೆ ಸಹಾಯ ಮಾಡ್ತಿರೋಂತ ಎಲ್ಲ ನಮ್ಮ ಇಂಡಸ್ಟ್ರಿಯ ಅತ್ಯುನ್ನತ ನಿರ್ದೇಶಕರು ಬಂದಿದ್ದಾರೆ, ತುಂಬಾ ತುಂಬಾ ಧನ್ಯವಾದಗಳು. ಹಾಗೆ ಸಾರ್ಥಕ್ ಸರ್ ಬಂದಿಲ್ಲ ಅನ್ಸುತ್ತೆ, ಕೃಷ್ಣ ಸಾರ್ಥಕ್ ಸರ್. ಅವರು ಇನ್ನೇನ್ ಬರ್ತಾರೆ, ಭೀಮಾ ಚಿತ್ರದ ಸಕ್ಸಸ್ಫುಲ್ ಇಂಡಸ್ಟ್ರಿಯ ಡೈರೆಕ್ಟರ್ ಪ್ರೊಡ್ಯೂಸರ್ ಇವಾಗ, ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಅತಿ ಮುಖ್ಯವಾಗಿ ನಮ್ಮ ನಿರ್ಮಾಪಕರಾದಂತ ಮುರಳಿ ಸರ್ ಇದ್ದಾರೆ, ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸರ್, ನೀವಿಲ್ದೆ ದಿಸ್ ವುಡಂಟ್ ಹ್ಯಾವ್ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್. BTS ಅವ್ರು ಹೇಳಿದಾಗೆ BTS ಯಾಕೆ ಯಾವಾಗ್ಲೂ ವೈರಲ್ ಆಗುತ್ತೆ ಅಂತ ಅಂದ್ರೆ, ಸಿನಿಮಾ ಮುಂದೆ ಎಲ್ಲರೂ ಬಂದು ನೋಡಿ ಹೋಗ್ಬಿಡ್ತೀವಿ, ಬಟ್ ಅದ್ರ ಹಿಂದೆ ಇವರೆಲ್ಲ ನಾವೆಲ್ಲ ಕಷ್ಟ ಪಡ್ತಿರೋದು, ಹಿಂಗೆಲ್ಲ ಆಡ್ತಿರ್ತಾರೆ, ಅದ್ ನೋಡಕ್ಕೆ ತುಂಬಾ ರೋಮಾಂಚನವಾಗಿರುತ್ತೆ. ಅದೇ ಐಡಿಯಾ BTS ಅನ್ನೋದಕ್ಕೆ. ಆದ್ರೆ ಇದು ನಾವೇನೋ ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತ ಹೊರಟಾಗ ನಾವು ಸಮಾಜನ ಬಯೋಕ್ ಶುರು ಮಾಡ್ಬಿಡ್ತೀವಿ. ನಾನೇನೋ ಮಾಡ್ತಿದ್ದೀನಿ, ಅವ್ರು ಒಪ್ಕೊಂತ ಇಲ್ಲ, ನಾನು ಹಂಗ್ ಮಾಡ್ಬೇಕಿತ್ತು, ನನ್ನನ್ನು ಒಪ್ಕೊಂತ ಇಲ್ಲ ಅನ್ನೋದು. ಆ ಹೊಣೆನ ಸಮಾಜದ ಮೇಲೆ ಹಾಕದಲೆ ನಮ್ಮ ಕಷ್ಟಗಳು ಏನಿರುತ್ತೆ, ನಾವು ಅಂತಂದ್ರೆ ಸಿನಿಮಾನ ಮೀರಿ ಒಬ್ಬ ಮನುಷ್ಯ ತನಗ್ ಬೇಕಾಗಿರೋದನ್ನ ಮಾಡೋಕೆ ಹೊರಟಾಗ ತನ್ನೊಳಗ್ ತಾನು ಏನೇನೋ ಅನುಭವಿಸ್ತಾನೆ. ಅದು ಒಂದು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ BTS. ಮಿಕ್ಕಿದ್ದನ್ನ ನಾವು ಇಷ್ಟು ಬೇಗ ಬಿಟ್ಕೊಡೋದಲ್ಲೇ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ತೆರೆ ಮುಂದೆ ಬರ್ತಾ ಇದ್ದೇವೆ. ಇದಕ್ಕೆ ನನ್ನ ಜೊತೆ ನನ್ನ ಸಹ ನಿರ್ದೇಶಕರು ನನ್ನೊಟ್ಟಿಗೆ ಎಲ್ಲರೂ ಒಟ್ಟಿಗೆ ಸೇರಿ 5 ಸಿನಿಮಾಗಳನ್ನ ನಿರ್ದೇಶನ ಮಾಡಿದೀವಿ. ನಿಮ್ಮೆಲ್ಲರ ಸಹಾಯ ಸಹಕಾರ ಹೀಗೆ ಇರ್ಲಿ. ಧನ್ಯವಾದಗಳು. ರೂಮಲ್ಲಿ ಕೂತ್ಕೊಂಡಿದ್ವಿ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಒಂದು ಸಿನಿಮಾ ಮಾಡೋಣ ಅಂತ. ನನ್ನ ಹೆಸರು ಸಾಯಿ ಶ್ರೀನಿಧಿ ಅಂತ. ಸೊ ನಾನು ಈ ಪ್ರಾಜೆಕ್ಟ್ ಅಲ್ಲಿ ಒಂದು ಫಿಲ್ಮ್ ನ ಬರೆದು ಡೈರೆಕ್ಟ್ ಮಾಡಿದ್ದೀನಿ. ಅವ್ರು ಕುಲ್ದೀಪ್ ಕಾರ್ಯಪ್ಪ ಅಂತ. ಸೊ ಆ ರೀತಿಯಲ್ಲಿದ್ದಾಗ ಒಂದು ಸಿನಿಮಾ ಮಾಡೋಣ, ಏನಾದ್ರೂ ಆಗ್ಲಿ ಮುಂದೆ ನೋಡ್ಕೊಳ್ಳೋಣ ಅಂತ ಒಂದು ಬ್ಲೈಂಡ್ ಫೇತ್ ಅಲ್ಲಿ ನಾವು ಈ ಪ್ರಾಜೆಕ್ಟ್ ಶುರು ಮಾಡಿದ್ದು. ಸೊ ಶುರು ಮಾಡ್ತಾ ನಾವು ಟ್ರೇಲರ್ ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಹೆಂಗೆ ಅಂದ್ರೆ ಅದೇ ಸಾಲ ಮಾಡಾದ್ರು ಕಾಡಿ ಬೇಡಿ ಹೆಂಗೋ ಒಂದ್ ಮಾಡ್ಬಿಟ್ಟು ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಮಾಡಿದ್ವಿ. ಬಟ್ ಎಂಡ್ ಪಾಯಿಂಟ್ ಅಲ್ಲಿ ನಮ್ಗೆ ರಿಯಾಲಿಟಿ ಸ್ಟ್ರಕ್ ಆದಾಗ ಓಕೆ, ಇದು ನಾವು ಅನ್ಕೊಂಡಷ್ಟು ಈಸಿ ಇಲ್ಲ ಅಂತ ಅನ್ಸ್ತು. ಬಟ್ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಮುರಳಿ ಕೃಷ್ಣ ಸರ್ ಅವ್ರು ಬಂದ್ಬಿಟ್ಟು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಇದರಿಂದ ಪ್ರಾಜೆಕ್ಟ್ ಕೂಡ ಕಂಪ್ಲೀಟ್ ಆಯ್ತು, ಯಾಕಂದ್ರೆ ಸ್ವಲ್ಪ ವರ್ಕ್ ಎಲ್ಲ ಪೆಂಡಿಂಗ್ ಇತ್ತು. ಸೊ ಅವರಿಂದಾಗಿ ಫುಲ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಯ್ತು. ಸೊ ಇವಾಗ ನಾವು ಜನಕ್ಕೆ ತೋರ್ಸೋ ಹಂಗಾಗಿದೆ. ಸೊ ತುಂಬಾ ಎಕ್ಸೈಟ್ ಆಗಿದ್ದೀವಿ. ಸೊ ಜನ ಏನಂತಾರೆ ನಮಗೆ ಗೊತ್ತಿಲ್ಲ. ಸೊ ಒಂದು ಹುಚ್ಚುತನದಿಂದ, ಬಟ್ ಒಂದು ಆನೆಸ್ಟ್ ಹುಚ್ಚುತನದಿಂದ ಒಂದು ಸಿನಿಮಾ ಮಾಡಿದೀವಿ. ಸೊ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀವಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಥ್ಯಾಂಕ್ ಯು ಸರ್. ಟೋಟಲ್ ಫಿಲ್ಮ್ ಬಂದ್ಬಿಟ್ಟು 2.5 hours ಇದೆ ಸರ್. 2.5 hours ಇದೆ ಸರ್ ಫಿಲ್ಮ್. ಸರ್ 5 ಕಥೆಗಳು, ಬೇರೆ ಬೇರೆ ಕಥೆಗಳು, ಬಟ್ ಎಲ್ಲಾ ಕಥೆಗಳು ಕೂಡ ಫಿಲ್ಮ್ ಮೇಕಿಂಗ್ ಬಗ್ಗೆ ಇದೆ. ಸೊ ಒಬ್ಬೊಬ್ರು ಡೈರೆಕ್ಟರ್ಸ್. ಹಾಗಾಗಿ ಬಟ್ 5 ಕಥೆಗಳಿಗೂ ಸಂಬಂಧ, ಒಂದೊಂದು ಕ್ಯಾರೆಕ್ಟರ್ಸ್ ಓವರ್ಲ್ಯಾಪ್ ಆಗುತ್ತೆ. ನಿಮ್ಗೆ ಎಲ್ಲ ಒಟ್ಟಿಗೆ ನೋಡಿದ್ರೆ ಒಂದು ಸಿನಿಮಾನೇ ಆಗುತ್ತೆ. ಇಲ್ಲ, ಹೌದು, ಪ್ರತಿ ಕಥೆಗೂ ಅದ್ರದೇ ಆದಂತ ಹೆಸರಿದೆ. ಹಾ, ಹೇಳಿ. ಟೈಟಲ್ಸ್ ಒಳಗಡೆ ಇರೋದು ಟೈಟಲ್ಸ್. ಹಾ ನಿಮ್ಮ ಸಿನಿಮಾದ ಟೈಟಲ್ಗಳು, ಅದ್ರ ಬಗ್ಗೆ ಕಂಟೆಂಟ್ ಇವಾಗ ಸರ್, ನಾನು ಸಾಯಿ ಶ್ರೀನಿಧಿ, ನಾನು ಮಾಡಿರೋ ಫಿಲ್ಮ್ ಬಂದ್ಬಿಟ್ಟು ಕಾಫಿ, ಸಿಗರೇಟ್ಸ್ ಅಂಡ್ ಲೈನ್ಸ್ ಅಂತ. ಸೊ ನನ್ನ ಹೆಸರು ಪ್ರಜ್ವಲ್ ರಾಜ್. ಸೊ ನಾನ್ ಮಾಡಿರೋ ಹೆಸರು ಮನಿಗೊಂದು ಎಲ್ಲೆಲ್ಲಿದೆ ಅಂತ. ಸಿನಿಮಾದ ಬಗ್ಗೆ 1-2 ಲೈನ್ ಹೇಳಿ ಸರ್. ಏನದು? ನಂಗೆ ಸ್ವಲ್ಪ ಸ್ಟೇಜ್ ಫಿಯರ್ ಇದೆ, ಕಾನ್ಶಿಯಸ್ ಆಗ್ಬಿಟ್ಟಿದ್ದೀನಿ. ಓಕೆ, ಲಾಸ್ಟಿಗೆ ಮಾತಾಡಿ, ನೋ ಪ್ರಾಬ್ಲಮ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಪೂರ್ವ ಭರದ್ವಾಜ್. ಇಷ್ಟು ವರ್ಷಗಳಿಂದ ನಾನು ಬರೀ ನಟಿಯಾಗಿ ಕಾಣಿಸ್ಕೊಂಡಿದ್ದೀನಿ. ಆದ್ರೂ ನಾನು ನಟಿಯಾಗಕ್ಕೂ ಮುಂಚೆ ಕ್ರಿಯೇಟಿವ್ ಟೆಕ್ನಿಷಿಯನ್ ಆಗೇನೆ ನಾನು ನನ್ನ ಕೆಲ್ಸದ ಜರ್ನಿನ ಶುರು ಮಾಡಿದ್ದು. ಸೊ ಕುಲ್ದೀಪ್ ಅವರು ಇವರೆಲ್ಲ ಸೇರ್ಕೊಂಡು ಆಕ್ಚುಲಿ ಈ ಐಡಿಯಾ ಹೇಳಿದಾಗ ದೇ ವರ್ ಲುಕಿಂಗ್ ಔಟ್ ಫಾರ್ ಮತ್ತೊಬ್ಬ ನಿರ್ದೇಶಕರು ಬಂದ್ರೆ ಚೆನ್ನಾಗಿರುತ್ತೆ, ಒಟ್ಟು ಅಂದ್ರೆ 5 ಸಿನಿಮಾ ಇದ್ರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಹೇಳಿದಾಗ ನನಗೆ ವೈ ನಾಟ್ ಅಂದ್ರೆ ಮತ್ತೆ ನಾನು ಪರದೆ ಹಿಂದೆ ಕೆಲಸ ಮಾಡುವಂತ ಅವಕಾಶ ಬಂದಾಗ ಬೇಡ ಅನ್ನಿಸ್ತು. ಸೊ ಸುಮೋಹ ಅಂತ ನನ್ನ ಕತೆ ಹೆಸರು. ಅದರಲ್ಲಿ ಮಹಾದೇವ್ ಪ್ರಸಾದ್ ಮತ್ತೆ ಶ್ರೀಪ್ರಿಯಾ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಅಂಡ್ ತುಂಬಾ ಒಳ್ಳೆ ಆಕ್ಟರ್ಸ್, ತುಂಬಾ ಒಳ್ಳೆ ಏನಂತಾರೆ, ನನ್ ಸಿನಿಮಾನಲ್ಲಿ ಮಹಾದೇವ್ ಪ್ರಸಾದ್ ಅವರು ಟಚ್ ಅಪ್ ಹುಡುಗ ಅಂದ್ರೆ ಮೇಕಪ್ ಅಸಿಸ್ಟೆಂಟ್ ಅವರ ಪಾತ್ರನ ನಿರ್ವಹಿಸಿದ್ದಾರೆ. ಅವರ ಮತ್ತೆ ಅವರ ಹೆಂಡತಿ ಸಂಬಂಧದ ಬಗ್ಗೆ, ಮತ್ತೆ ಒಂದಷ್ಟು ಇಂಡಸ್ಟ್ರಿನಲ್ಲಿ ಆಗುವಂತಹ ಅವಮಾನಗಳಿರ್ಬಹುದು ಅಥವಾ
ಗೆಲುವುಗಳಿರ್ಬಹುದು ಇವೆಲ್ಲದ್ರನ್ನ ಅಂದ್ರೆ ಇಟ್ಕೊಂಡು ಮನ್ಸಲ್ಲಿ ಬರ್ದಿರುವಂತಹ ಕತೆ ಇದು. ನನ್ನ ಫಸ್ಟ್ ಡೈರೆಕ್ಟೋರಿಯಲ್, ನನ್ನ ಡೆಬ್ಯೂ ಡೈರೆಕ್ಟೋರಿಯಲ್. ಈ ಸಿನಿಮಾ ನನ್ಗೆ ಯಾವಾಗ್ಲೂ ತುಂಬಾನೇ ಹತ್ರ ಆಗಿರತ್ತೆ. ಈ ಸಿನಿಮಾ ನೀವೆಲ್ಲ ಹೇಗ್ ರಿಸೀವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಾನು ಮತ್ತೆ ನೆಕ್ಸ್ಟ್ ಬರಿಬೇಕಾ ಬೇಡವಾ, ಮಾಡ್ಬೇಕಾ ಬೇಡವಾ ಅನ್ನೋದು ನಿರ್ಧಾರ ಮಾಡೋಣ ಅಂತ ಅನ್ಕೊಂಡಿದೀನಿ. ಬಟ್ ಈ ಆಪರ್ಚುನಿಟಿನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಲ್ ಟೀಮ್. ಸೊ BTS ನ ನೀವೆಲ್ಲರೂ ಪ್ರೀತಿಯಿಂದ ಒಂದು ಏನಂತಾರೆ ಹೊಸತನದಿಂದ ಅಕ್ಸೆಪ್ಟ್ ಮಾಡ್ಕೋತೀರಾ ಅಂತ ನಾನು ಅನ್ಕೊಂಡಿದೀನಿ. DMK ಎಂಟರ್ಟೈನ್ಮೆಂಟ್, ಮುರಳಿ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ತುಂಬಾ ಹೃದಯದ ಧನ್ಯವಾದಗಳು. ಯಾಕೆಂತಂದ್ರೆ ಸಿನಿಮಾ ಎರಡೂನು ನಾವು ಸಾಯಿ ಹೇಳ್ದಂಗೆ ಎಲ್ಲ ಮಾಡ್ಬೇಕು ಅನ್ನೋ ಪ್ಯಾಷನ್ ಇರುತ್ತೆ. ಬಟ್ ಪ್ಯಾಷನ್ ಒಂದೇ ಇದ್ರೆ ಸಾಲದು ಆಕ್ಚುಲಿ ಸಿನಿಮಾ ಮಾಡೋದಕ್ಕೆ. ಬರೀ ಪ್ಯಾಷನ್ ಅನ್ನು ಇಟ್ಕೊಂಡು ದುಡ್ಡಿಲ್ಲ ಅಂತಂದ್ರೆ ದಟ್ ಇಸ್ ವಿಟಮಿನ್ M ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸಿನಿಮಾ ಮಾಡೋದಕ್ಕೆ. ಸೊ ಅದಕ್ಕೆ ನಮ್ ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡೋದಕ್ಕೆ ಆಗ್ಲಿ ಅಥವಾ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಮಾಡೋದಕ್ಕಾಗ್ಲಿ ಹೆಲ್ಪ್ ಮಾಡ್ತಿರೋದು ಮುರಳಿ ಸರ್. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಈ ತರ ಯಂಗ್ಸ್ಟರ್ಸ್ ಮಾಡ್ತಿರೋ ಪ್ರಾಜೆಕ್ಟ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಂಬಿಕೆ ಇಟ್ಟು ಯಾರು ಸಿನಿಮಾನ ನೋಡಲ್ಲ ಅಥವಾ ಕೊಂಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈ ತರ ಇರೋ ಟೈಮ್ ಅಲ್ಲಿ ಸರ್ ಬಂದು ನಮಗೆ ಸಪೋರ್ಟ್ ನೀಡ್ತಿರೋದು ತುಂಬಾನೇ ಹೆಲ್ಪ್ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಅದ್ ಬಿಟ್ರೆ ಅಷ್ಟೇ. ಥ್ಯಾಂಕ್ ಯು. ನನ್ನ ಹೆಸರು ರಾಜೇಶ್ ಅಂತ. ಸೊ ನಾನು ಇಲ್ಲಿ ಯಾವ ಕತೆ ಬರ್ದಿದ್ದೀನಿ ಅಂತಂದ್ರೆ ಬ್ಲಾಕ್ ಬಸ್ಟರ್ ಅಂತ ಸಿನಿಮಾ ಹೆಸರು. ಸೊ ನಾನು ಇದಕ್ಕೂ ಮುಂಚೆ, ಇದು ನನ್ನ ಫಸ್ಟ್ ಫಿಲಮ್. ಇದಕ್ಕೂ ಮುಂಚೆ ನಾನು ಕುಲ್ದೀಪ್ ಕಾರ್ಯಪ್ಪ ಅವ್ರ ಫಿಲಮ್ ಅಲ್ಲಿ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೆ. ಸೊ ಅದೇ ಟೀಮ್ ಅಲ್ಲಿ ನಾವು ಎಲ್ಲರೂ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದ್ವಿ. ಸೊ ಸಾಯಿ ಆಗ್ಲಿ, ಪ್ರಜ್ವಲ್ ಆಗ್ಲಿ ಅಥವಾ ನಾನಾಗ್ಲಿ ಎಲ್ಲಾರು ನಾವು ನೋಡಿದವ್ರು ಏನಂತಾರೆ ಅಂತ ಒಂದು ಸಿನಿಮಾ ಇತ್ತು, ಅದ್ರಲ್ಲಿ ನಾವು ಎಲ್ಲ ವರ್ಕ್ ಮಾಡಿದ್ವಿ. ಸೊ ಅದಾಗಿ ಒಂದ್ ಸಿನಿಮಾ ಮಾಡ್ಬೇಕು ಅಂತ ಇತ್ತು. ಸೊ ಎಲ್ಲಾರು ಹೇಗೋ ಎಲ್ಲ ಒಂದು ಟೀಮ್ ಇದೆ, ಏನಾದ್ರು ಒಂದು ಮಾಡೋಣ ಅಂತ ಒಂದು ಪ್ಲಾನ್ ಇತ್ತಲ್ಲ. ಸೊ ನಾನು ಡೈರೆಕ್ಟ್ ಮಾಡ್ತಿರ್ಬೇಕಾದ್ರೆ ಕುಲ್ದೀಪ್ ಅವ್ರ ಎಕ್ಸಿಕ್ಯೂಟಿವ್ ಆಗಿರ್ಬೋದು, ಅಥವಾ ಸಾಯಿ ಅದಕ್ಕೆ ರೈಟರ್ ಆಗಿರ್ಬೋದು, ಪ್ರಜ್ವಲ್ ಅವರು ಇದು ಪ್ರೊಡಕ್ಷನ್ ಡಿಸೈನ್ ಮಾಡ್ಬೋದು, ಅಪೂರ್ವ ಅವರು ಕಾಸ್ಟ್ಯೂಮ್ ಅಥವಾ ಡೈರೆಕ್ಷನ್ ಕೂಡ ಹೆಲ್ಪ್ ಮಾಡಿದ್ರು. ಸೊ ಎಲ್ರಿಗೂ ಸಪೋರ್ಟ್ ಮಾಡ್ಕೊಂಡು ವರ್ಕ್ ಮಾಡಿದಂತ ಪ್ರಾಜೆಕ್ಟ್ ಇದು. ಸೊ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಸೊ ಎಲ್ಲ ಸಪ್ರೇಟ್ ಕಥೆಗಳು ಸರ್. ಈ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಕೂಡ ಅವ್ರವ್ರ ಕಥೆಯಲ್ಲಿ ಅವ್ರವ್ರದ್ದು ಇಂಪಾರ್ಟೆನ್ಸ್ ಇದೆ. ಸೊ ಅವ್ರು ಬೇರೆಯವ್ರ ಕಥೆಯಲ್ಲಿ ಹೋದಾಗ ಜಸ್ಟ್ ಲೈಕ್ ಬಿಹೈಂಡ್ ದ ಸೀನ್ಸ್ ಏನಿರುತ್ತೆ, ಇದು ಒಂದು ಹೀರೋ ಇದ್ದಾಗ ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ಆರ್ಟಿಸ್ಟ್ ತರ ಹೇಗಿರ್ತಾರೆ, ಅವ್ರದ್ದು ಆ ಇಂಪಾರ್ಟೆನ್ಸ್ ಅಷ್ಟೇ ಇರುತ್ತೆ. ಎಲ್ಲಾರ ಕಥೆಯಲ್ಲೂ ಹೋಗಿ ಬರ್ತಾರೆ. ಸೊ ಹೀಗಿದೆ ಸರ್. ಮಧ್ಯದಲ್ಲೇ ಜಾಯ್ನ್ ಆಗ್ಬಿಡುತ್ತೆ ಸರ್. ಮಧ್ಯದಲ್ಲೇ ಜಾಯ್ನ್ ಆಗ್ಬಿಡುತ್ತೆ ನಿಮ್ಗೆ, ಮಧ್ಯದಲ್ಲಿ ಬರ್ತೀನಿ. ನಿಮ್ಮ ಕತೆ ಯಾವುದು ಟೈಟಲ್? ನನ್ನ ಕತೆ ಹೆಸರು ಹೀರೋ ಅಂತ. ನಾವು ಸಾಮಾನ್ಯವಾಗಿ ನಮ್ಮ ಸುತ್ತಮುತ್ತ ಎಲ್ಲ ಕಡೆ ನೋಡಿದ್ರೆ ನಾವು ಅಥವಾ ಯಾವುದೇ ಇಂಡಸ್ಟ್ರಿ ತಗೊಂಡ್ರು ಸಹ ಒಂದು 5 ಜನ 10 ಜನ ಮೇರು ನಟರು ಇರ್ಬೋದು, ಅಂದ್ರೆ ಟಾಪ್ ಸ್ಟಾರ್ಸ್ ಅನ್ನೋ ತರ. ಅದನ್ನ ಬಿಟ್ರೆ ಒಂದು 20 ಜನ ಬೇರೆ ಆಕ್ಟರ್ಸ್ ಇರ್ಬೋದು. ಆಕ್ಟರ್ ಆಗ್ಬೇಕು ಅನ್ಕೊಳ್ಳೋರು ಒಂದು 10 ಲಕ್ಷ ಜನ, 1 ಕೋಟಿ ಜನ ಇರ್ತಾರೆ. ಆ 1 ಕೋಟಿನಲ್ಲಿ ಒಬ್ಬನ ಕತೆ. ನೀವ್ ಆತನ ಕತೆ ನೋಡಿದ್ರೆ ನೀವೇ ಅಂದ್ಬಿಡ್ತೀರಾ ಇವ್ ಯಾವತ್ತೂ ಕ್ಯಾಮ್ರಾ ಮುಂದೆ ಬರೋದಿಲ್ಲ ಅಂತ. ಆದ್ರೆ ಅವ್ನ ಕನ್ಸು ಯಾವಾಗ್ಲೂ ಒಳಗ್ ಹಾಗೆ ಇರುತ್ತೆ, ಇಲ್ಲ ನಾನೊಂದಿನ ಹೀರೋ ಆಗ್ತೀನಿ ಅಂತ. ಅಂತ ಒಬ್ಬ ತೀರಾ ಸಾಮಾನ್ಯನ ಒಂದು ಸಣ್ಣ ಕತೆ ಇದು. ಹಾಗೆ ಎಲ್ಲಾರ ಕತೆಗಳಲ್ಲಿ ನೀವು ಹೇಳೋದಾದ್ರೆ ಮಧ್ಯದಲ್ಲಿ ಎಲ್ಲಾ ಕಥೆಗಳು ಓವರ್ಲ್ಯಾಪ್ ಆಗುತ್ತೆ. ಹಾಗಾಗಿ ಎಂಡಲ್ ಬಂದು ಮೀಟ್ ಆಗ್ಬೇಕು ಅಂತ ಇಲ್ಲ. ಅಲ್ಲಲ್ಲಿ ಎಲ್ಲಾ ಕಥೆಗಳು ಒಟ್ಟಿಗೆ ಬರೋದ್ರೆ ನಿಮಗೆ ಓವರ್ ಆಲ್ ನೋಡ್ಬೇಕಾದ್ರೆ ಒಂದೇ ಸಿನಿಮಾ ತರನೇ ಭಾವಿಸ್ಬೋದು. ಆಮೇಲೆ ನಾನು ಮತ್ತೆ ಧನ್ಯವಾದಗಳನ್ನ ಅರ್ಪಿಸೋಕೆ ಇಷ್ಟಪಟ್ಬಿಡ್ತೀನಿ. ನನ್ನ ಸಿನಿಮಾದ ನಾಯಕ ನಟರಾದಂತ ಕೌಶಿಕ್ ಅವರು, ಚಂದನಾ ಕಶ್ಯಪ್ ಅವರು, ನನ್ನ ಸಿನಿಮಾಗೆ ಛಾಯಾಗ್ರಾಹಕರಾದಂತ ಅಶ್ವಿನ್ ಕನ್ನಡಿ ಅವರು, ಆಮೇಲೆ ನನ್ನ ಎಡಿಟರ್ ಆದಂತ ಆದಿತ್ಯ ಅವರು, ನಿಮ್ಮೆಲ್ಲರ ಸಹಕಾರ ಇಲ್ದಲ್ಲೇ ಇದ್ರೆ. ಹಾಗೆ ಮತ್ತೆ ಈ ರಾಜೇಶ್ ಹೇಳಿದಾಗೆ ನಾವ್ ಹೇಗ್ ಕೆಲಸ ಮಾಡ್ತಿದ್ವಿ ಅಂದ್ರೆ, ಇವ್ರು ಸಿನಿಮಾ ಮಾಡ್ತಿದ್ರೆ ನಾವೆಲ್ಲ ಹೋಗಿ ಕೆಲಸ ಮಾಡ್ತಾ ಇದ್ವಿ. ನನ್ನ ಸಿನಿಮಾ ಬಂದ್ರೆ ಇವರೆಲ್ಲ ನನಗೆ ಸಪೋರ್ಟ್ ಮಾಡಿರುವಂತಹ ಸಿನಿಮಾಗಳು. ಸೊ ಥ್ಯಾಂಕ್ ಯು ಆಲ್ ಆಫ್ ಯು. ನಿಮ್ಮೆಲ್ಲರಿಂದ ಯಾರು ಇಲ್ದಲ್ಲೇ ಇದ್ದಿದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಆಗ್ತಾ ಇರ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇನಾಗುತ್ತೆ, ಬರಿಬೇಕಾದ್ರೆ ನಾವು ಬೇಕೋ ಬೇಡ ಅಂದ್ರೂ ನಮ್ಮ ಬರವಣಿಗೆ ರಿಯಾಲಿಟಿ ರಿಫ್ಲೆಕ್ಷನ್ ಆಗಿರುತ್ತೆ. ಹಾಗಾಗಿ ಅದು ಇನ್ನೋವೇಟಿವ್ಲಿ ಅದು ಬಂದಿದೆ. ಎಲ್ಲ ಕಥೆಗಳಲ್ಲೂ ನೀವು ನೋಡಿದ್ರೆ ಅದನ್ಸುತ್ತೆ ತೀರಾ ಸಹಜವಾದಂತ ಕಥೆಗಳು. ನಮ್ಮ ರಿಯಾಲಿಟಿ ಏನಿದೆ ನಮ್ಮ ಸುತ್ತ, ಅದಕ್ಕೆ ತೀರಾ ಹತ್ರ ಇರುವಂತ ಕಥೆಗಳು, ನಮ್ಮಲ್ಲೇ ಇರೋ ಒಂದು ನಾವು ಅನುಭವಿಸಿದೀವಿಲ್ಲ, ನಾವು ಖಂಡಿತವಾಗ್ಲೂ ನಮ್ಮ ಫಸ್ಟ್ ಸರ್ಕಲ್ ಅಲ್ಲಿ ನಾವು ನೋಡಿರುವಂತಹ ಕಥೆಗಳು.
ಮಾಧ್ಯಮದವ್ರು ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಸಾರಿ, ಜಸ್ಟ್ ಒನ್ ಮೋರ್ ಥಿಂಗ್ ಐ ವಾಂಟೆಡ್ ಟು ಆಡ್. ಎಲ್ರು ಜನರಲಿ ಆಡಿಯನ್ಸಸ್ಗೆ ಸಿನಿಮಾ ಅಂದಿದ ತಕ್ಷಣ ಇವಾಗ ನಾನು ಆಸ್ ಅನ್ ಆಕ್ಟರ್ ವಾಟ್ ಐ ಫೇಸ್ ಇಸ್ ಹೊರ ಹೋಯ್ತು ನೀನ್ ಬಿಡಮ್ಮ ಫುಲ್ ಏನು ಮೇಕಪ್ ಹಾಕೊಳ್ತೀಯ, ಕೈಗೊಬ್ರಿರ್ತಾರೆ ಕಾಲ್ಗೊಬ್ರಿರ್ತಾರೆ ಅನ್ನೋ ಒಂದು ಪರ್ಸೆಪ್ಷನ್ ಅಲ್ಲಿ ಇರ್ತಾರೆ, ಅಸಂಪ್ಷನ್ ಅಲ್ಲಿ ಇರ್ತಾರೆ. ಆದ್ರೆ ಆಕ್ಟರ್ಸ್ ನ ಓಕೆ ಲೆಟ್ಸ್ ಕೀಪ್ ದೆಮ್ ಅಸೈಡ್, ಬಟ್ ದೆನ್ ಬೇರೆ ಟೆಕ್ನಿಷಿಯನ್ಸ್ ಎಲ್ರು ಎಷ್ಟು ಅಂದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಕಷ್ಟಪಟ್ಟಿರ್ತಾರೆ, ಅವಮಾನಗಳನ್ನ ಖಂಡಿತ ಪ್ರತಿಯೊಬ್ರು ಫೇಸ್ ಮಾಡಿರ್ತಾರೆ. ಅಂದ್ರೆ ಇಂಥವ್ರು ಮಾಡಿಲ್ಲ, ಒಬ್ಬ ದೊಡ್ಡ ಮೇಕಪ್ ಮ್ಯಾನ್ ಆಗ್ಬೇಕು ಅಂತಂದ್ರೆ ಅವ್ನ ಆಸ್ ಅ ಟಚ್ ಅಪ್ ಹುಡುಗ ಯಾರ್ಯಾರ ಕೈಲಿ ಹೇಗ್ ಬೈಸ್ಕೊಂಡಿರ್ತಾನೆ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಎಷ್ಟೋ ಜನ ಡೈರೆಕ್ಟರ್ಸ್ ಕೈಲಿ ಹೇಗ್ ಬೈಸ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಇದು ಡೈಲಿ ಬ್ರೆಡ್, ಅಂದ್ರೆ ಅವರು ದಿನನಿತ್ಯ ಕೆಲಸ ಮಾಡಿ ದುಡ್ಕೊಂಡು ತಿನ್ನುವಂತಹ ಕೆಲಸ ಇದು. ಸೊ ಈ ಪ್ರಪಂಚನ ಹೊರ ಜಗತ್ತಿಗೆ ತೋರಿಸುವಂತ ಪ್ರಯತ್ನ ಈ ಸಿನಿಮಾ. ಯಾಕೆ ಆ ಥಾಟ್ ಏನಕ್ಕೆ ಬಂತು? ಬಿಕಾಸ್ ನೀವು ಒಬ್ರು ಆಕ್ಟ್ರೆಸ್ ಆಗಿರೋದ್ರಿಂದ ಮೇಕಪ್ ಮಾಡ್ಬೇಕಾದ್ರೆ ಅವ್ರ ಜೀವನನೇ ಹೀಗಿರಬಹುದಾ ಅನ್ನೋ ಥಾಟ್ ಇಂದ ಶುರುವಾಯ್ತಾ ಹೇಗೆ ಅಂತ ಒಂದು ಹೌದು, ಡೆಫಿನೆಟ್ಲಿ ದಟ್. ಏನಕ್ಕೆ ಅಂತಂದ್ರೆ ಆಸ್ ಅನ್ ಆಕ್ಟರ್ ನಮಗೆ ಫಸ್ಟ್ ಅಂದ್ರೆ ಯಾವಾಗ್ಲೂ ನಮ್ ಜೊತೆನೆ ಓಡಾಡ್ಕೊಂಡಿರೋರು ಮೇಕಪ್ ಮ್ಯಾನ್ ಗಿಂತ ಜಾಸ್ತಿ ಟಚ್ ಅಪ್ ಹುಡುಗರು, ಮೇಕಪ್ ಅಸಿಸ್ಟೆಂಟ್ಸ್. ಸೊ ಅವರು ಲಿಟ್ರಲಿ ನಮ್ಮ ತುಂಬಾ ಇಂಪಾರ್ಟೆಂಟ್ ಭಾಗ ಆಗಿರ್ತಾರೆ. ನೀರು ಅಂತ ಅನ್ನಕ್ಕೆಲ್ಲ ನೀರ್ ತಗೊಂಡ್ಬಿಡ್ತಾರೆ. ಅಂದ್ರೆ ನಮಗ್ ಬೇಸಿಕಲಿ ಲಿಟ್ರಲಿ ಕಷ್ಟ ಅಂತ ಆಗ್ಬಾರ್ದು ಸೆಟ್ ಅಲ್ಲಿ, ಆ ತರ ನೋಡ್ಕೊಳ್ಳುವಂತ ತುಂಬಾ ಇಂಪಾರ್ಟೆಂಟ್ ಭಾಗ ಅವರು. ಬಟ್ ಆಫನ್ ಅವ್ರನ್ನೇ ತುಂಬಾ ನಾವು ಏನು ಟಚ್ ಅಪ್ ಹುಡ್ಗ ಅವನು ಅನ್ನೋ ತರ ಹೇಳಲ್ಲ ಪ್ರಾಬಬ್ಲಿ ಡೈರೆಕ್ಟ್ ಆಗಿ, ಬಟ್ ದಟ್ ಈಸ್ ವೇರ್ ವಿ ಆಲ್ ಯುನೋ ಅವ್ರನ್ನ ಟ್ರೀಟ್ ಹಾಗೆ ಮಾಡ್ತೀವಿ. ಸೊ ನನ್ನ ಇಷ್ಟು ವರ್ಷದ ವಾಟ್ ಎವರ್ 8-9 years ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಅಸಿಸ್ಟೆಂಟ್ ಆಗಿ ಬಂದಂತ ಹುಡುಗರಾಗಿರ್ಬೋದು ಅಥವಾ ಏನೋ ಮೇಕಪ್ ಅಸಿಸ್ಟೆಂಟ್ಸ್ ಆಗಿ ಕೆಲಸ ಮಾಡಿರುವಂತ ಹುಡುಗರಿರ್ಬೋದು, ಐ ರಿಯಲಿ ಡೆಡಿಕೇಟ್ ಮೈ ಫಿಲ್ಮ್ ಟು ದೆಮ್. ಅವರಿಗೋಸ್ಕರ ಮಾಡಿರೋದು. ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ಮುಖ್ಯವಾದಂತ ನಮ್ಮೆಲ್ಲರ ತುಂಬು ಹೃದಯದ ಧನ್ಯವಾದಗಳು ರಾಜ್ ಬಿ ಶೆಟ್ಟಿ ಅವರಿಗೆ. ಅವ್ರು ನಮ್ಮ ಇಡೀ ಸಿನಿಮಾವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿ ನಮ್ಮೊಟ್ಟಿಗೆ ನನ್ನಿಂದ ಏನೇ ಸಹಾಯ ಬೇಕು ನಿಮ್ಗೆ ಅಂದ್ರೆ ಹೇಳಿ ಅಂತ ಹೇಳಿ ನಮ್ಮ ಟ್ರೇಲರ್ಗೆ ಅವರ ಧ್ವನಿಯನ್ನ ಒದಗಿಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹಾಗಿದ್ರೆ ಮಾಡಿ, ಇಲ್ಲ ಅಂದ್ರೆ ಸಿನಿಮಾದ ಬಗ್ಗೆ, ಕಂಟೆಂಟ್ ಬಗ್ಗೆ ಮೇನ್ ಆಗಿ. I'd like to thank few people. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಕೃಷ್ಣ ಅಂತ. ಸುಮಾರು ಕೆಲವೊಂದ್ರಲ್ಲಿ ನೋಡಿರ್ಬೋದು, ನೋಡಿಲ್ದೇನೂ ಇರ್ಬೋದು, ಪರವಾಗಿಲ್ಲ. ಫಸ್ಟ್ ಆಫ್ ಆಲ್, ಕನ್ನಡ ಇಂಡಸ್ಟ್ರಿನಲ್ಲಿ ಎಸ್ಪೆಷಲಿ ಹೊಸದೊಂದು ಪ್ರಯತ್ನ ಮಾಡೋದಿಕ್ಕೆ ಅಂತ ಹೊರಟಾಗ ಅದು ಸುಮಾರು ಕಷ್ಟಗಳನ್ನ ಕಾಣುತ್ತೆ. ಎಸ್ಪೆಷಲಿ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲದೆ ಇರಬೇಕಾದ್ರೆ ಅದಕ್ಕೆ ದುಡ್ಡು ಹಾಕೋದಾಗ್ಲಿ, ಅದನ್ನ ಪ್ರೋತ್ಸಾಹಿಸೋದಾಗ್ಲಿ ತುಂಬಾ ಅಂದ್ರೆ ತುಂಬಾ ಕಷ್ಟವಾಗಿರುವಂತ ಜಾಗ. ಸೊ ಇವತ್ತಿನ ದಿನದಲ್ಲಿ ಈ ಒಂದು ಹೊಸ ಪ್ರಯತ್ನಕ್ಕೆ ಅವರ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಅವರ ಬಲ ನೀಡಿದ್ದಾರೆ ನಮ್ಮ ನಿರ್ಮಾಪಕರು ಮುರಳಿ ಕೃಷ್ಣ ಅವ್ರಿಗೆ ತುಂಬಾ ಥ್ಯಾಂಕ್ ಯು ಸರ್. ಎರಡನೇದಾಗಿ ಇಲ್ಲಿ ಇರೋ ಈ 5 ವ್ಯಕ್ತಿಗಳು ಇವತ್ತಿನ ದಿನದಲ್ಲಿ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋ ಹಾಗೇನೆ ಐ ಥಿಂಕ್ ಸೇಫ್ ಬೆಟ್ಸ್ ಈಸಿಯರ್. ಅಂದ್ರೆ ಮಾಡಿರೋ ಫಿಲ್ಮ್ಸ್ ಆಗಿರ್ಲಿ, ಅದ್ರಲ್ಲಿ ನಡೆಯುವಂತ ಒಂದು ಫಾರ್ಮುಲೇಕ್ ಫಿಲ್ಮ್ಸ್ ಅಂತ ಏನ್ ಹೇಳ್ತೀವೋ ಅದನ್ನ ಯೂಸ್ ಮಾಡ್ಕೊಂಡು ಬೇರೆ ಕಥೆಗಳು ಮಾಡೋದ್ರಲ್ಲಿ ಅದೊಂದು ಸೇಫ್ ಬೆಟ್ ಅಂತ ಹೇಳ್ಬೋದು. ಬಟ್ ಈ ಒಂದು ಇದು ನೀವು ಮುಂದಕ್ಕೆ ನೋಡ್ತೀರಾ, ಒಂದು ಲೈನ್ ಇದೆ, ರಾಜ್ ಬಿ ಶೆಟ್ಟಿ ಅವರು ಒಂದು ಒಳ್ಳೆ ಲೈನ್ ಹೇಳ್ತಾರೆ. ಆ ಲೈನು ನನ್ಗೆ ತುಂಬಾ ಇಷ್ಟವಾದ ಲೈನ್. ಯಾಕಂದ್ರೆ ಸಿನಿಮಾ ಮಾಡಕ್ ಹೊರಟು ನಮ್ಮ ಒಂದು ಕಲೆಗೆ ನಾವೊಂದು ಮಾಡಬೇಕು, ನಮ್ಮ ಜನರಿಗೆ ಒಂದು ಸಿನಿಮಾ ಮಾಡಬೇಕು, ಒಂದು ಹೊಸ ಪ್ರಯತ್ನ ಮಾಡಬೇಕು ಅಂತ ಫಸ್ಟ್ ಎಲ್ರು ಮಾಡೋದಕ್ಕೆ ಪ್ರಯತ್ನ ಅಂತೂ ಮಾಡ್ತಾರೆ. ಬಟ್ ಅದನ್ನ ಬಿಡದೇನೆ ಒಂದು ದೃಢ ನಿರ್ಧಾರ ತಗೊಂಡು ಅದನ್ನ ಬಿಗಿನಿಂಗ್ ಇಂದ ಎಂಡ್ವರೆಗೂ ನೋಡೋದು ಬಹಳ ಅಂದ್ರೆ ಬಹಳ ಕಷ್ಟ. ಸೊ ಐಡ್ ಲೈಕ್ ಟು ಥ್ಯಾಂಕ್ ಆಲ್ ದ 5 directors for giving their all, no matter what difficulties you have faced, no matter how crazy it has been. ನೀವು ನಿಮ್ ಎಲ್ಲಾ ಪೂರ್ತಿ ಜೀವ ಕೊಟ್ಟಿದ್ದೀರಾ ಈ ಸಿನಿಮಾಗೆ, ಅಂಡ್ ದಿಸ್ ಇಸ್ ಯೋರ್ ಬೇಬಿ. ಸೊ ಅಂಡ್ ಐ ಹೋಪ್ ವೆರಿ ಗುಡ್ ಥಿಂಗ್ಸ್ ಫಾರ್ ದ ಫಿಲ್ಮ್. ಇವ್ರ ಬಗ್ಗೆ ಒಂದು ವಿಷಯ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಟೀಮ್ ವರ್ಕ್ ಅನ್ನೋದು ನಾನು ಥಿಯೇಟರ್ ಅಲ್ಲಿ ನೋಡಿದ್ದೆ. ಅಂದ್ರೆ ಎಲ್ಲರೂ ಆಕ್ಟರ್ಸ್ ಆಗ್ಲಿ, ಡೈರೆಕ್ಟರ್ಸ್ ಆಗ್ಲಿ ಒಟ್ಟಿಗೆ ಕೂತ್ಕೊಳ್ಳೋದು, ಒಟ್ಟಿಗೆ ಡಿಸ್ಕಸ್ ಮಾಡೋದು, ಕೊಲಾಬರೇಟಿವ್ ಆಗಿ ಒಂದು ಎಫರ್ಟ್ ನ ಮಾಡಿ ಇದು ನಮ್ಮ ಒಂದು ಪ್ರಾಜೆಕ್ಟ್, ಸೊ ನಮ್ಮ ಈಗೋಸ್ ಏನೇನಿದೆ ಅದನ್ನೆಲ್ಲ ಬಿಟ್ಟು ಒಟ್ಟಾಗಿ ಸೇರಿ ಒಂದು ಕಥೆಯನ್ನ ಹೇಳೋಣ ಅಂತ ಆ ಒಂದು ಆಟಿಟ್ಯೂಡ್ ಇದೆ ಥಿಯೇಟರ್ ಅಲ್ಲಿ. ಆ ಒಂದು ಆಟಿಟ್ಯೂಡ್ ಅನ್ನ ಈ ಸಿನಿಮಾನೆಲ್ಲ ಮತ್ತೆ ನೋಡಿದೆ. ಈ ಸಿನಿಮಾ ಬಿಟ್ಟು ಬೇರೆ ಕಡೆನೂ ನಾನು ಅದು ಅಷ್ಟಾಗಿ ನೋಡಿರ್ಲಿಲ್ಲ. ಬಟ್ ಈ ಸಿನಿಮಾನಲ್ಲಿ ಹೇಗಿತ್ತು ಅಂದ್ರೆ
5 ಕಥೆಗಳಲ್ಲಿ 5 ಜನ ಇದ್ರು. ಇವ್ರು ಡೈರೆಕ್ಟ್ ಮಾಡ್ತಿದಾರೆ, ಮಿಕ್ಕವರೆಲ್ಲ ಅದ್ರ ಲೇಡೀಸ್ ಆಗಿ ಬಂದಿದ್ರು. ಅವ್ರು ಡೈರೆಕ್ಟ್ ಮಾಡ್ತಿದಾರೆ, ಬೇರೆಯವರೆಲ್ಲ ಲೇಡೀಸ್ ಆಗಿ ಹೋಗಿದ್ದಾರೆ. ಸೊ ದಟ್ ಇಸ್ ಅ ವೆರಿ ಬಿಗ್, ಐ ಥಿಂಕ್, ಇಂಪಾರ್ಟೆಂಟ್ lesson for me to have learned, and to witness an attitude like that in our industry. It is a very, very big thing. So I'd like to thank you all for having been such amazing directors who are trying to create a beautiful message. ಏನ್ ಕೇಳಿದ್ರಿ? ಮರ್ತೋಯ್ತು ಸರ್. ನನಗೆ ಮರ್ತೋಯ್ತು. ಇಲ್ಲ ಸಿನಿಮಾ ಬಗ್ಗೆ ಮಾತಾಡಿ ಅಂತ. ಎಸ್, ಅಫ್ಕೋರ್ಸ್ ನೀವು ಥ್ಯಾಂಕ್ಸ್ ಹೇಳಿದ್ರಿ, ಬಟ್ ನಿಮ್ಮ ಪಾತ್ರದ ಬಗ್ಗೆ ಹಾಗೆ ಕಂಟೆಂಟ್ ಬಗ್ಗೆ ಹೇಳ್ಬಹುದು ಅಂದ್ರೆ ನನ್ನ ಪಾತ್ರದ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗಲ್ಲ, ಬಟ್ ಕಂಟೆಂಟ್ ಬಗ್ಗೆ ಒಂದ್ ಸ್ವಲ್ಪ ಹೇಳಬಹುದು. ಐ ಥಿಂಕ್ ಜನರಲ್ ಪರ್ಸೆಪ್ಷನ್ ಹೇಗಿರುತ್ತೆ ಅಂದ್ರೆ, ಒಂದು ಸಿನಿಮಾ, ಎಸ್ಪೆಷಲಿ ಫಾರ್ಮುಲೈಕ್ ಫಿಲ್ಮ್ಸ್, ಹೀರೋ ಹೀರೋಯಿನ್, ರೊಮ್ಯಾಂಟಿಕ್ ಫಿಲ್ಮ್ ಆಗಿರ್ಬೋದು, ಆಕ್ಷನ್ ಫಿಲ್ಮ್ಗಳಾಗಿರ್ಬೋದು, ಸಿನಿಮಾ ರಿಲೀಸ್ ಆಗಿ ಅದು ಹಿಟ್ ಆಗಿದ ತಕ್ಷಣ ಹೀರೋ ಹೀರೋಯಿನ್ ಆಗ್ತಾರೆ. ಬಟ್ ಅವರು ಹೀರೋ ಹೀರೋಯಿನ್ ಆಗೋದಿಕ್ಕೆ ಅವ್ರ ಹಿಂದೆ ಏನಿಲ್ಲ ಅಂದ್ರೂ ಒಂದು 200-300 ಜನ ಇರ್ತಾರೆ. ಅದು ಅಸಿಸ್ಟೆಂಟ್ಸ್ ಆಗಿರಬಹುದು, ಮೇಕಪ್ ಆರ್ಟಿಸ್ಟ್ ಆಗಿರಬಹುದು, ಕತೆ ಬರೆಯೋರಾಗಿರಬಹುದು, ಡೈರೆಕ್ಟರ್ಸ್ ಇರ್ತಾರೆ, ಬೇರೆ ಜನ ಇರ್ತಾರೆ, ಅಡಿಗೆ ಮಾಡೋರು ಇರ್ತಾರೆ, ಟೀ ಕೊಡೋದಕ್ಕೆ ಒಬ್ರು ಇರ್ತಾರೆ. ಆಕ್ಚುಯಲ್ ಆಗಿ ಹೀರೋ ಹೀರೋಯಿನ್ ಮಾಡ್ತಿರೋದು ಅವರು ಅಂತ ನನಗನ್ಸುತ್ತೆ. Actual heroes and heroines are those people who are working to make this film the film that it is. ಪ್ರತಿ ಸಲನು. ಅಂಡ್ ನನಗನ್ಸೋದು ಈ ಒಂದು ಸಿನಿಮಾ ಆ ಆಕ್ಚುಯಲ್ ಆಗಿರೋ ಹೀರೋ ಹೀರೋಯಿನ್ಸ್ ಗೆ ಮಾಡಿರ್ತಕ್ಕಂಥ ಒಂದು ಫಿಲ್ಮ್. ಓಕೆ ಥ್ಯಾಂಕ್ ಯು ಸರ್, ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಡೆಫಿನೆಟ್ಲಿ ಐ ಆಮ್ ಸೀನಿಯರ್. ನಮಗೆಲ್ರಿಗಿಂತ ಇಲ್ಲೆಲ್ರಿಗಿಂತ ನಾವು ಬಹಳ ದೊಡ್ಡವನು ವಯಸ್ಸಿನಲ್ಲಿ. ವಯಸ್ಸಿನ ಅಂತರ ಬಹಳ ಇದೆ. ಆಮೇಲೆ ಇಲ್ಲಿ ನಾನು ಸೆಟ್ಗೆ ಹೋದ ತಕ್ಷಣ ನೋಡಿದ್ರೆ ಎಲ್ಲ ಚಿಕ್ಕ ವಯಸ್ಸಿನ ಹುಡುಗರು ಇದ್ರು. ಇದರಲ್ಲಿ ಯಾರು ಆಕ್ಟ್ರಸ್ಸು, ಯಾರು ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಯಾರು ಬ್ಯಾಕ್ ಸ್ಟೇಜ್ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್. ನನಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಒಂದಿನ ಹೋದ ತಕ್ಷಣ. ಇದೇನಿದು, ಅವರು ಪ್ರೊಡಕ್ಷನ್ ಅಲ್ಲಿ ಊಟ ತಿಂಡಿಗೆ ಹೆಲ್ಪ್ ಮಾಡಕ್ ಬರ್ತಾರೆ, ಯಾರು ಪ್ರೊಡಕ್ಷನ್ಸ್ ಇಲ್ಲ, ಪ್ರೊಡಕ್ಷನ್ ಬಾಯ್ಸ್ ಇಲ್ಲ. ಮತ್ತೆ ಕಾಸ್ಟ್ಯೂಮ್ ಬಹಳ ಸುಂದರವಾದ ಹುಡುಗಿ ಬರುತ್ತೆ, ಇವ್ರು ಹುಡುಗಿ ಏನಿದು ಅಂತ ನನಗೆ ಒಂದ್ ಸ್ವಲ್ಪ ಅದನ್ನ ನಾನು ಅರ್ಗಿಸ್ಕೊಳಕ್ ಒಂದ್ ಸ್ವಲ್ಪ ಹೊತ್ತಾಯ್ತು, ಅರ್ಧ ದಿನ ಆಯ್ತು. ಆಮೇಲೆ ಗೊತ್ತಾಯ್ತು ಇವ್ರು 5 ಜನ. ಮೊದಲೇ ಹೇಳಿದ್ರು ರಾಜೇಶ್ ಅವರು, ನಮ್ಮ ನಿರ್ದೇಶಕರು ರಾಜೇಶ್ ಅವರು, ನನ್ನ ಮನೆಗೆ ಬಂದು ಕತೆ ಒಂದು ಔಟ್ಲೈನ್ ಹೇಳಿ ಒಪ್ಪಿಸ್ಕೊಂಡು ಆಯ್ತು ಮಾಡ್ತೀನಿ ಅಂದ್ಬಿಟ್ಟು. ನನ್ಗೆ ತುಂಬಾ ಬಹಳ ಖುಷಿ ಆಗ್ತದೆ. ಏನಂತಂದ್ರೆ ಇಷ್ಟು ಬಹಳ ಬುದ್ಧಿವಂತರು, ಪ್ರತಿಯೊಬ್ರು ಕೂಡ ಬಹಳ ತಿಳ್ಕೊಂಡಿದ್ದು, ದೂರದೃಷ್ಟಿ ಇಟ್ಕೊಂಡು, ಒಳ್ಳೆ ವಿಷನ್ ಇಟ್ಕೊಂಡು ಈ ಚಿತ್ರರಂಗಕ್ಕೆ ನಾನು ಏನಾದ್ರು ಮಾಡಬೇಕು, ಐ ಶುಡ್ ಅಚೀವ್ ಸಮಥಿಂಗ್ ಅಂತ ಅಂದ್ಬಿಟ್ಟು ಬಂದಿದ್ದಾರೆ. ಎಲ್ಲರ ಮಾತುಗಳಿಗೆ ಬಹಳ ಒಂದು ದೂರದೃಷ್ಟಿಯ ಒಂದು ಶಕ್ತಿ ಇದೆ ಪ್ರತಿಯೊಬ್ರು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಆಮೇಲೆ ವಿಷಯನ ತಿಳ್ಕೊಂಡಿದ್ದೀರಿ. ನಿಮ್ಮಷ್ಟು ಪ್ರಬುದ್ಧತೆ ನಮ್ಗಿಲ್ಲದೆ ಇದ್ರು ಕೂಡ 38 ವರ್ಷದಲ್ಲಿ ಸಾಕಷ್ಟು ನೋವುಗಳನ್ನು ತಿಂದಿದ್ದೀನಿ, ಸಾಕಷ್ಟು ಖುಷಿನೂ ಪಟ್ಟಿದ್ದೀನಿ. ನಾನು ಬೇಸಿಕಲಿ ಬಂದು 45 ವರ್ಷದಿಂದ ಥಿಯೇಟರ್ ಕೆಲಸ ಮಾಡ್ಕೊಂಡು ಬಂದನು. ಸುಮಾರು ಸಾವಿರಾರು ನಾಟಕಗಳಲ್ಲಿ ಇಡೀ ದೇಶ, ಅಬ್ರಾಡು, ಲಂಡನ್ನು, ಸಿಂಗಪುರ್, ದುಬೈ ಎಲ್ಲ ಕಡೆನೂ ತಿರ್ಕೊಂಡು ರಾಷ್ಟ್ರದ ಎಲ್ಲ ರಾಜಧಾನಿಗಳಲ್ಲಿ ನಾಟಕ ಮಾಡ್ಕೊಂಡು ಬಂದಿರೋ NSD ಡೈರೆಕ್ಟರ್ಸು, NSM ಡೈರೆಕ್ಟರ್ಸ್ಗಳಿಗೆಲ್ಲ ಕೆಲಸ ಮಾಡ್ಕೊಂಡು ಬಂದಿರೋ. ಆ ಥಿಯೇಟರ್ ಸಿಗುವಂತ ಖುಷಿ, ಅಂದ್ರೆ ರಂಗಭೂಮಿಲಿ ಸಿಗುವಂತ ಖುಷಿ, ಅಲ್ಲಿ ದುಡ್ಡು ಸಿಗದೆ ಇದ್ರು ಕೂಡ ಬಹಳ ಖುಷಿ ಸಿಗುತ್ತೆ, ಸಂತೋಷ. ಇಲ್ಲಿ ಎಲ್ಲೋ ಒಂದ್ಸ ನಾವು ಕೇಳಿದಷ್ಟು ದುಡ್ಡು ಸಿಗದೆ ಇದ್ರು ಕೂಡ ನಾನು ಜನಪ್ರಿಯನಾಗಬೇಕು, ನಾನು ಥಿಯೇಟರ್ಲಿ ನಾನು ಎಷ್ಟು ಜನ ತಲುಪ್ತೀನೋ ಗೊತ್ತಿಲ್ಲ, ಆದ್ರೆ ಸಿನಿಮಾ ಮೂಲಕ ಕೋಟಿ ಜನರನ್ನ ತಲುಪಬಹುದು ಅಂತ ಅನ್ನೋ ಒಂದು ಆಸೆಯಿಂದ ಬಂದು ಇಷ್ಟು ವರ್ಷನೂ ನನ್ನ ಪ್ರಯಾಣವನ್ನ ಮಾಡಿದ್ದೀನಿ. ಅದ್ರ ಜೊತೆಗೆ ಸಾಕಷ್ಟು ಹಿರಿಯರು, ಕಿರಿಯರು, ಅನುಭವಿಗಳು, ಪ್ರಬುದ್ಧರು ಎಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ. ಸಾಕಷ್ಟು ನೋವುಗಳು ಇದೆ, ಸಾಕಷ್ಟು ಅವಮಾನಗಳು ಇದೆ, ಸಾಕಷ್ಟು ಖುಷಿನೂ ಇದೆ. ಅವೆಲ್ಲವನ್ನ ಸೇರಿಸಿದ್ರೆ ಒಂದೊಂದು ಸಿನಿಮಾ ಮಾಡುವುದು, ಮೆಗಾ ಸೀರಿಯಲ್ ಮಾಡುವುದು. ಅದೆಲ್ಲೆಲ್ಲೋ ಹೇಳ್ಕೊತಾ ಇರ್ತೀವಿ, ಕೆಲವೊಂದ್ ಕಡೆ ಹೇಳ್ಕೋಬಾರ್ದು ಅಂತ ಅನ್ನೋ ಒಂದು ಭಾವನೆ ಇರುತ್ತೆ. ಸ್ನೇಹಿತರು ಕೂಡ ಬೇಡ, ನಿನ್ ನೋವುಗಳು ಮತ್ತೆ ಆ ಕೆಟ್ಟ ಅನುಭವಗಳನ್ನ ಎಲ್ಲೂ ಹೇಳ್ಕೊಳ್ಬಾರ್ದು, ಅವೆಲ್ಲವನ್ನ ಮನಸ್ಸೊಳಗೆ ಹುದುಗಿಟ್ಕೊಂಡು ನಾವು ಆಚೆಗೆ ಬರ್ಬೇಕು. ಸಂತೋಷದಿಂದ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನಾವು ಖುಷಿಯಿಂದ ಎಷ್ಟು ಕೆಲಸ ಮಾಡಕ್ ಆಗುತ್ತೋ, ಎಷ್ಟು ಅವಕಾಶ ಸಿಗ್ತೋ ಅದನ್ನ ನಾವು ಸದುಪಯೋಗ ಪಡಿಸ್ಕೊಂಡು ನಾವು ಮೇಲ್ ಬರ್ಬೇಕು. ಜನಕ್ಕೆ ಏನ್ ಬೇಕೋ
ಅದನ್ನ ಹೆಚ್ಚಾಗಿ ನಾವು ಕೊಡೋಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಕನಸುಗಳು ಏನಿದೆಯೋ ಅದನ್ನ ದಯವಿಟ್ಟು ನಿಮ್ಮ ಮುಂದಿನ ದಿನಗಳಲ್ಲಿ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಕನ್ನಡ ಚಿತ್ರಗಳಿಗೆ ಒಂದು ಶಕ್ತಿಯಾಗಿ ಬೆಳೀರಿ. ಇಲ್ಲಿ ತುಂಬಾ ಜನ ಕಥೆ ಹೇಳೋದ್ರಲ್ಲಿ ಪ್ರೊಡ್ಯೂಸರ್ನ ಕೇಳ್ತಾರೆ, ಕಥೆ ಹೇಳೋದ್ರಲ್ಲಿ ಮತ್ತೆ ಕನ್ವಿನ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಆ ಪ್ರೆಸೆಂಟೇಶನ್ ಅಲ್ಲಿ, ಮೇಕಿಂಗ್ ಅಲ್ಲಿ ಪ್ರಾಕ್ಟಿಕಲ್ ಆಗಿ ತುಂಬಾ ಜನ ಸೋಲ್ತಾರೆ. ಕನ್ನಡ ಚಿತ್ರರಂಗದಲ್ಲಿ ಅದೇ ಆಗಿರೋದು. ತುಂಬಾ ಕಥೆಗಾರರಿದ್ದಾರೆ, ತುಂಬಾ ಜನ ಫಿಲ್ಮ್ ಮೇಕರ್ಸ್ ಇದ್ದಾರೆ, ಆದ್ರೆ ಚಿತ್ರಮಂದಿರಗಳಲ್ಲಿ ಚಿತ್ರ ಸೋಲುತ್ತೆ. ಅದು ಯಾಕೆ ಅಂತ ಅನ್ನೋದನ್ನ ನೀವು ಯಂಗ್ಸ್ಟರ್ಸ್ ಇದೀರಿ, ಮುಂದೆ ನಿಮ್ಮಿಂದ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಹಳ ಅತ್ಯುತ್ತಮವಾದಂತ, ಪ್ರಬುದ್ಧವಾದಂತ, ಜನರು ಮುಗಿಬಿದ್ದು ನೋಡುವಂತ, ಚಿತ್ರಮಂದಿರ ತುಂಬುವಂತ ಚಿತ್ರಗಳನ್ನ ತನ್ನಿ. ಆ ದೇವರು ನಿಮಗೆ ಅವಕಾಶ ಕೊಡ್ಲಿ. ಆ ಶಕ್ತಿ ಇದೆ, ನಿಮ್ಮ ಮಾತುಗಳಲ್ಲೇ ಗೊತ್ತಾಗ್ತದೆ ನಿಮ್ದು ಶಕ್ತಿ ಎಷ್ಟಿದೆ, ನಿಮ್ಮ ಹಸು ಎಷ್ಟಿದೆ ಅಂತ ಅನ್ಬಿಟ್ಟು. ಆ ಹಸು ಹೊಟ್ಟೆ ತುಂಬಿಸ್ಲಿ, ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ತುಂಬಿಸ್ಲಿ ಅಂತ ನಾನು ನಿಮ್ಗೆಲ್ರಿಗೂ ಅಭಿನಂದನೆ ಮತ್ತು ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸೊ ನಿಮ್ ಪಾತ್ರ ಏನು ಇದೆ? ಆರ್ಕೆಸ್ಟ್ರಾ ಸಿನಿಮಾದಲ್ಲಿ ಕೆಲಸ ಮಾಡಿರೋದು ನಾನು, ಆರ್ಕೆಸ್ಟ್ರಾದಲ್ಲ. ಹೌದಾ? ನಂಗೆ ಇವ್ರು ಹೇಳ್ಕೊಟ್ಟಿದ್ ಸರ್. ಯಾರು ಇವರು? ಇವರು ಸರ್, ಆರ್ಕೆಸ್ಟ್ರಾ ಸಿನಿಮಾದಲ್ಲಿ. ಎಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹಾದೇವ್ ಪ್ರಸಾದ್. ನಾನು ಈ ಸಿನಿಮಾದಲ್ಲಿ ಅಪೂರ್ವ ಅವರ ಡೈರೆಕ್ಷನ್ ಅಲ್ಲಿ ಒಂದು ಪಾತ್ರ ಮಾಡಿದ್ದೇನೆ. ಮೇಕಪ್ ಅಸಿಸ್ಟೆಂಟ್, ಟಚ್ ಅಪ್ ಬಾಯ್ ಅಂತ ಏನ್ ಹೇಳಿದ್ರಲ್ಲ, ಆ ರೋಲ್ ಮಾಡಿದ್ದೀನಿ ನಾನು. ಯೂಶಲಿ ನಂಗೆ ಕಾಮಿಡಿ ರೋಲ್ಸ್ ಅಥವಾ ಕಾಮಿಡಿ ಇದು ಅಂದ್ರೆ ಬಹಳ ಇಷ್ಟ. ಬಟ್ ಇವ್ರು ನನ್ನ ಕರೆದು ಒಂದು ತುಂಬಾ ಬ್ಯೂಟಿಫುಲ್ ಎಮೋಷನಲ್ ಸ್ಟೋರಿನ ನರೇಟ್ ಮಾಡಿದ್ರು. ನನಗೆ ಬಹಳ ಖುಷಿ ಆಯ್ತು. ಸೊ ಆ ಪಾತ್ರ ನಾನು ಮಾಡಿದ್ದೀನಿ ಇದರಲ್ಲಿ. ಅಪೂರ್ವ ಅವರು ಅವ್ರಿಗೆ ಹೇಗ್ ಬೇಕೋ ಹಾಗೆ ಮಾಡಿಸ್ಕೊಳಕ್ಕೆ ದಿನ ರಿಹರ್ಸಲ್ ಕಲ್ಸಿ ಚೆನ್ನಾಗಿ ಬೆಂಡೆತ್ತಿದ್ದಾರೆ. ಅದ್ರದ್ದು ಪ್ರತಿಫಲ ಮೋಸ್ಟ್ಲಿ ಸಿನಿಮಾದಲ್ಲಿ ಹಂಗೆ ಬಂದಿದೆ ಅಂತ ಅನ್ಕೋತೀನಿ. ಇಲ್ಲಾಂದ್ರೆ ಆಮೇಲೆ ಬೈರಿ ಬೇಕಾದ್ರೆ. ಅಷ್ಟೇ. ಥ್ಯಾಂಕ್ಸ್. ನಮ್ಮ ಪ್ರೊಡ್ಯೂಸರ್ ಮುರಳಿ ಸರ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಸರ್ ಹೇಳ್ದಂಗೆ ಸಿನಿಮಾ ಮಾಡೋದು ತುಂಬಾ ಈಸಿ ಅನ್ನಿಸ್ಬೋದು, ಅಥವಾ ತುಂಬಾ ಈಸಿ ಆಗೋಗಿದೆ ಈಗ. ಆದ್ರೆ ಅದನ್ನ ಥಿಯೇಟರ್ ತರಕ್ ಬಹಳ ಕಷ್ಟ. ಅದಕ್ಕೆ ಹೆಲ್ಪ್ ಮಾಡ್ತಿರೋ ಮುರಳಿ ಸರ್ಗೆ ಥ್ಯಾಂಕ್ಸ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮೇದಿನಿ ಅವರು. ನಮಸ್ಕಾರ, ನನ್ನ ಹೆಸರು ಮೇದಿನಿ ಕಡಮನೆ ಅಂತ. ನಾನು BTS ಅಲ್ಲಿ ಸಾಯಿ ಶ್ರೀನಿಧಿ ಅವರು ಡೈರೆಕ್ಟ್ ಮಾಡಿರುವಂತ ಕಾಫಿ ಸಿಗರೇಟ್ಸ್ ಅಂಡ್ ಲೈನ್ಸ್ ಅನ್ನೋ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ. ಇವರು ವಿಜಯ್ ಕೃಷ್ಣ ಅವರು ಅವಾಗ್ಲೇ ಹೇಳ್ದಾಗೆ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆದ ಟೀಮ್ ಅವ್ರು 5 ಜನದ್ದು. ಅವರೆಲ್ಲರೂ ಎಲ್ಲದನ್ನು ಹೇಳ್ಬಿಟ್ಟಿದ್ದಾರೆ. ನಾನು ಸಾಯಿ ಫಸ್ಟ್ ಸ್ಕ್ರಿಪ್ಟ್ ಅನ್ನು ನರೇಟ್ ಮಾಡಿದಾಗ ಅವ್ರು ಹೇಳಿ ಮುಗಿಸಾದ್ಮೇಲೆ 1 ಸೆಕೆಂಡ್ ಗ್ಯಾಪ್ ಕೂಡ ನಾನು ತಗೊಂಡಿಲ್ಲ. ನನ್ಗೆ ಏನಾದ್ರು ಯಾವುದೇ ತರದ ರೋಲ್ ಇರ್ಲಿ, ಎಷ್ಟು ಚಿಕ್ಕದಿರ್ಲಿ ದೊಡ್ಡದಿರ್ಲಿ, ಹೆಂಗಿದ್ರು ಇದ್ರಲ್ಲಿ ಮಾಡ್ಲೇಬೇಕು ಅಂತ ಅನ್ಸ್ಬಿಟ್ಟಿತ್ತು. ನಾನು ಇದ್ರಲ್ಲಿ ಮಾಡ್ತೀನಿ ಅಂತ. ಅಷ್ಟು ಅದ್ಭುತವಾಗಿತ್ತು ಅವ್ರು ಹೇಳಿರುವಂತ ಕತೆ. ಅದು ಅದ್ಭುತ ಅಂತಂದ್ರೆ ಅವ್ರ ಕಂಟೆಂಟ್ ಅಲ್ಲಿ ಒಂದು ಆನೆಸ್ಟಿ ಇದೆ. ಅದು ಬೇರೆ ತರ ಇದೆ. ಹೋಲ್ ಸಿನಿಮಾ ಅವ್ರು ನೋಡ್ತಿರೋ ರೀತಿ, ಅವ್ರಿಗೆ ಲೈಫ್ ಮೇಲೆ ಇರುವಂತ ಪರ್ಸ್ಪೆಕ್ಟಿವ್ ಅಥವಾ ಸಿನಿಮಾದ ಮೇಲೆ ಇರೋ ಪರ್ಸ್ಪೆಕ್ಟಿವ್ ನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಈ ಕತೆ ಕಾಫಿ ಸಿಗರೇಟ್ಸ್ ಮತ್ತೆ ಲೈನ್ಸ್ ಸಿನಿಮಾ ತೋರಿಸ್ಕೊಡತ್ತೆ. ಸೊ ಆ ಕಾರಣಕ್ಕಾಗಿ ತುಂಬಾ ಅಂದ್ರೆ ತುಂಬಾ ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ ಇದು. ಸಿನಿಮಾದ ಬಗ್ಗೆ ಹೇಳೋದು ಗೊತ್ತಿಲ್ಲ, ಬೇಡ. ಸೊ ಅದ್ ಹೇಳಕ್ಕಾಗಿಲ್ಲ ಅಂತಂದ್ರೆ ನನ್ ಕ್ಯಾರೆಕ್ಟರ್ ಬಗ್ಗೆ ಹೇಳೋದು ಬರಲ್ಲ ಅದ್ರಲ್ಲಿ. ಸೊ ಅದ್ರಲ್ಲಿ ಒಂದು ಪಾತ್ರಗಳನ್ನ ಮಾಡಿದೀನಿ ಅಂತ ಹೇಳುವುದಷ್ಟೇ. ಸೊ ಮುರಳೀಕೃಷ್ಣ ಸರ್ ಅವ್ರಿಗೆ ನಿಜವಾಗ ಸಾಯಿ ಜೊತೆ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ತುಂಬಾ ಕಷ್ಟಪಟ್ಟು ಅವರು ಮಾಡಿದ್ದಾರೆ. ಅಂದ್ರೆ ನನ್ಗೆ ಅದೊಂದು ಪ್ರಾಜೆಕ್ಟ್ ಬಗ್ಗೆ ಇನ್ ಅಂಡ್ ಔಟ್ ಆಗಿ ಗೊತ್ತಿದೆ. ಸೊ ಅದಕ್ಕೆ ಅವ್ರು ರೆಫರ್ ಮಾಡಿ ಹೇಳ್ತಾ ಇದೀನಿ. ಸಾಲ ಮಾಡಿ ಎಲ್ಲ ಮಾಡಿ ಕಷ್ಟಪಟ್ಟು ಮಾಡಿದ್ರು. ಈಗ ಅವರೊಂದು ಬ್ಯಾಕಪ್ ಕೊಡ್ತಿರೋದು ನಿಜವಾಗ್ಲೂ ಖುಷಿ ಆಗಿದೆ. ಏನಾಗತ್ತೋ ಪೊಟೆನ್ಶಿಯಲ್ ಇರುವಂತ ಸಿನಿಮಾ ಇದು. ಜನರು ನೋಡ್ಲೇಬೇಕಾಗಿರುವಂತ ಸಿನಿಮಾ. ಇವರೆಲ್ಲರ ಥಾಟ್ಸ್ ಹೊರಗಡೆ ತಲುಪಲೇಬೇಕಾಗಿರುವಂತ ಸಿನಿಮಾ. ಅದು ಅಂದ್ರೆ ಯಾವ್ದೇ ತರ ಬೇರೆ ಸಪೋರ್ಟ್ ಇಲ್ಲದೆ ನಿಂತ್ಬಿಡತ್ತ ಅಂತ ಮಧ್ಯ ಹೆದರಿಕೆ ಆಗಿತ್ತು ತುಂಬಾ. ಸೊ ಈಗ ಅವ್ರು ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತಿದ್ದಾರೆ. ತುಂಬಾ ಥ್ಯಾಂಕ್ಸ್ ನಿಮ್ಗೆ. ಸೊ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್. 5 ಜನ ಡೈರೆಕ್ಟರ್ಗೆ ಕಂಗ್ರಾಚುಲೇಷನ್. ತುಂಬಾ ಎಕ್ಸೈಟ್ಮೆಂಟ್ ಆಗ್ತಿದೆ ನನಗೆ. ಇದು ನ್ಯೂಸ್ ಯಾವಾಗಿಂದ ಬರಕ್ ಹಿಡಿದಿದೆ ಅವಾಗಿಂದ. ಸೊ ಆಲ್ ದ ಬೆಸ್ಟ್ ನಮ್ಗೆ. ಎಲ್ರಿಗೂ ನಮಸ್ಕಾರ. ಸೊ BTS ಟೈಟ್ಲು ಬಿಹೈಂಡ್ ದ ಸೀನ್ಸ್ ಅನ್ನೋದೇ ಒಂದು ತರ ಖುಷಿ ಅಂತ ಅನ್ಸುತ್ತೆ. ಏನೋ ಒಂದು ಹೊಸತನ ಇದೆ ಅಂತ ಎಲ್ಲ ಹೊಸಬ್ರು ಸೇರಿ ಮಾಡಿರುವಂತ ಹೊಸತನ ಇರುವಂತ ಸಿನಿಮಾ. ಈ ಪೋಸ್ಟರ್ ತುಂಬಾ ಇಷ್ಟ ಆಯ್ತು ನನಗೆ. ಟ್ರೈಲರ್ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. 5 ಜನ ನಿರ್ದೇಶಕರು, ಅದ್ರೆ ನಿರ್ಮಾಪಕರು. ಸೊ
ನಿರ್ಮಾಪಕರಿಗೂ ಒಳ್ಳೇದಾಗ್ಲಿ, 5 ಜನ ನಿರ್ದೇಶಕರಿಗೂ ಒಳ್ಳೇದಾಗ್ಲಿ, ಸೊ ಆಕ್ಟರ್ಸ್ಗೂ ಒಳ್ಳೇದಾಗ್ಲಿ. ಸೊ ಆಲ್ ದಿ ಬೆಸ್ಟ್. ಒಳ್ಳೆ ಸಿನಿಮಾಗೆ ಒಳ್ಳೇದಾಗುತ್ತೆ ಖಂಡಿತ. ನೀವೆಲ್ಲ ಹಾರ್ಡ್ ವರ್ಕ್ ಹಾಕಿ ಮಾಡಿದೀರಾ, ಸೊ ಡೆಫಿನೆಟ್ಲಿ ಸಕ್ಸಸ್ ಆಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ದುಡ್ದಿರುವಂತ ದುಡ್ಡನ್ನ ಹಾಕ್ಬೇಕು ಅನ್ನೋದಕ್ಕೆ ಒಂದು ರೀಸನ್ ಏನು ಸರ್? Good afternoon, everyone. First, I would like to thank all the celebrities who are here to bless us. First of all, sorry, I don't know Kannada. I could not answer your question. But I see the BTS, the behind the scene, there are 5 pillars. I would say 1, 2, 3, 4, 5, the directors. Without them, there is no BTS. But they did very, very wonderful, fabulous job to bringing in the movie, and it is going to come in the theaters, right? So everyone going to like this movie, I'm sure that. Another thing is all the 5 directors, they have done their best, and that actors, everyone, they did their wonderful job. There is going to be weakness when it is being in theaters. Everyone going to like this. The music is very good, and especially I would like to thank producer Bhima. Thank you, sir. Thanks for coming. And Venkat sir, and everyone, please watch the movie in the theaters and bless each and everyone who are actor here and who are director. Thank you, and especially I would like to thank here Prudvi and Dilip. They're doing very good job. I'm just a producer, but they're doing all the works. And Shreya, I think she's also helping us. She's here, Shreya. Okay. So thank you each and everyone who have been here and blessing us. Thank you. What is this movie? Like, what is the core thing? That's what I asked. The core thing is the 5 directors. That's it. 5 Beautiful. directors, their story. Yeah. And actually, this is my second movie in Kannada. The first one I made a family drama. Last month it was released. I've been introduced to this Kannada industry with that movie. So this is second movie. Cool. Thank you. Thank you so much. Thank you. ವೃತ್ತಿಯಲ್ಲಿ ಮಾಡಿದೆ. ಸೀರಿಯಸ್ಲಿ ಲೈಕ್ ಪ್ರತಿಯೊಬ್ಬರಿಗೂ ನಾವು ತೆರೆ ಮೇಲೆ ಕಾಣಿಸೋದಕ್ಕೆ ಅದ್ರ ಹಿಂದೆ ಪಡ್ತಿರ್ತಕ್ಕಂಥ ಕಷ್ಟಗಳು ನಾನು ತುಂಬಾ ನೋಡಿದೀನಿ. ಅದೇ ತರ ಈ ಟ್ರೈಲರ್ ನೋಡಿದಾಗ ಅನ್ಸಿದ್ದು, ಅಲ್ಲಿ ಏನು ನಾವು ಮುಂದೆಗಡೆ ಈ ಟ್ರೈಲರ್ ನೋಡಿದೀವಿ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಅಷ್ಟು ಕಷ್ಟ ಇರುತ್ತೆ. ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ಬೋದು, ಹೀರೋ ಇರ್ಬೋದು, ಯಾರೇ ಆದ್ರೂ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಇಷ್ಟರಲ್ಲಿ ಡಿಸೈಡ್ ಮಾಡ್ಬಿಡ್ತಾರೆ ಜನ, ಸಕ್ಸಸ್ ಅಥವಾ ಇಲ್ಲ ಡಿಸಾಸ್ಟರ್ ಏನೋ ಹೋಯ್ತು ಅಂತ ಹೇಳಿ. ಬಟ್ ಹಾಗಾಗಲ್ ಬೇಡ. ಇದನ್ನ ನೋಡಿದಾಗ ಸೀರಿಯಸ್ಲಿ ಅಲ್ಲಿ ಪಟ್ಟಿರೋ ಕಷ್ಟ ತೆರೆ ಮೇಲೆ ಕಾಣಿಸ್ತಾ ಇದೆ. BTS ಗೆ ಒಳ್ಳೇದಾಗ್ಲಿ, ಪ್ರೊಡ್ಯೂಸರ್ ಒಳ್ಳೇದಾಗ್ಲಿ, ಮತ್ತೆ ನಮ್ಮ 5 ಜನ ನಿರ್ದೇಶಕರು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಚಿತ್ರಗಳನ್ನ ನಿರ್ದೇಶನ ಮಾಡಂತ ಒಂದು ಅವಕಾಶ ಒದಗಿ ಬನ್ನಿ ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್ BTS. ಥ್ಯಾಂಕ್ ಯು. ಏನಿದೆ ಅದು ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಥಾಟ್ಸ್ ಸರ್? ಎಲ್ರಿಗೂ ನಮಸ್ಕಾರ. ನಾವು ವಿನಯ್ ಪ್ರೀತ್ ಅಂತ ಹೇಳಿ ಫಿಲ್ಮ್ ಡೈರೆಕ್ಟರ್. ನಮ್ಮ ಅಪೂರ್ವ ಮೇಡಮ್, ನಾನು ಬಿಫೋರ್ ಸಿನಿಮಾ ಮಾಡಿದೆ ನಾನು ಅದು ಸರೋಜ. ಸೊ ಅದ್ರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ರು. ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಬಟ್ ಈಗ ಸ್ಕ್ರೀನ್ ಅಲ್ಲಿ ನೋಡಿದ್ರಂತ ಡೈರೆಕ್ಷನ್ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಸ್ಪೆಷಲಿ 5 ನಿರ್ದೇಶಕರಿದ್ದಾರೆ, ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಮತ್ತೆ ಕಲಾವಿದರಷ್ಟೇ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಈಗ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಜನ ಥಿಯೇಟರ್ಗೆ ಭೀಮಾ ನಿರ್ಮಾಪಕರು ಇಲ್ಲಿದ್ದಾರೆ. ಗಣೇಶ್ ಮೂವಿ ಅದಕ್ಕೂ ಜನ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಸದ್ಯ ರಿಲೀಸ್ ಆಗ್ತಾ ಇದೆ. ಎಲ್ಲ ಟೀಮಿಗೆ ಆಲ್ ದಿ ಬೆಸ್ಟ್. ನೋಡಿ ಸಿನಿಮಾಗಳನ್ನ ಅಂತೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಸೊ ನೆಕ್ಸ್ಟ್. ನಮಸ್ಕಾರ ಎಲ್ಲರಿಗೂ. ಶ್ರೀಧರ್ ಶಿಕಾರಿಪುರ, ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರ ನಿರ್ದೇಶಕ. ಟ್ರೈಲರ್ ತುಂಬಾ ಚೆನ್ನಾಗಿದೆ. ನಮ್ಮ ಮನಸ್ಸಿನ ಸೊಗಟನ ರಾಜಬಿ ಶೆಟ್ಟಿ ಅವರ ವಾಯ್ಸ್ ಅಲ್ಲಿ ಕೇಳ್ದಂಗಾಯ್ತು. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ.
5 ಜನ ನಿರ್ದೇಶಕರಿಗೂ ಆಲ್ ದ ಬೆಸ್ಟ್. ಮತ್ತೆ ಈ ತರ ಹೊಸ ಪ್ರಯತ್ನಗಳಿಗೆ ಹಣ ಹೂಡಿರೋ ಪ್ರೊಡ್ಯೂಸರ್ಗೂ ಧನ್ಯವಾದಗಳು. ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ರಾಮಿನಹಳ್ಳಿ ಜಗನ್ನಾಥ್, ಹೊಂದಿಸಿ ಬೆರೆಯುವ ಚಿತ್ರದ ನಿರ್ದೇಶಕ. BTS ಅದು ನಮ್ಮೆಲ್ಲರಿಗೂ ಅಷ್ಟೇ ಖುಷಿನೂ ಕೊಡುತ್ತೆ, ಹಾಗೆ ಅದೊಂದು ಪ್ರೋಸೆಸ್ ಇರುತ್ತಲ್ಲ, ಅದೊಂದು ಪೈನ್ ಬೇರೆ ರೀತಿ ಇರುತ್ತೆ. ಹೊಂದಿಸಿ ಬೆರೆಯಿರಿ ಅಂತ ಅಂದಾಗ ನಾನು ಹೊಂದಿಸ್ಕೊಂಡೇ ಸಿನಿಮಾ ಮಾಡಿರೋದ್ರಿಂದ ಅದ್ರದ್ದು ಪೈನ್ ಇನ್ನೂ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ 4 ವರ್ಷ ಜರ್ನಿ ಆದ್ಮೇಲೆ ಏನಾಯ್ತು, ಅದಾದ್ಮೇಲೆ ನಾನು ಹೇಗೆ ನಂಬಿಕೆ ಇರ್ತದಲ್ಲ, ಆ ನಂಬಿಕೆನೆ ಸಿನಿಮಾ ಕಂಪ್ಲೀಟ್ ಮಾಡಕ್ ಕಾರಣ. ಸೊ ಅದೇ ರೀತಿ ಇಲ್ಲಿ ಅಂದ್ರೆ ಪ್ರತಿಯೊಬ್ಬ ಫಿಲ್ಮ್ ಮೇಕರ್ ಇದ್ದೇ ಇರ್ತದೆ, ಆ ನಂಬಿಕೆಯಿಂದಲೇ ಸಿನಿಮಾಗಳಾಗೋದು. ಸೊ ಹಾಗಾಗಿ BTS ಇಡೀ ತಂಡಕ್ಕೆ ಶುಭಾಶಯಗಳು. ನಿಮ್ಮ ಈ ಪ್ರಯತ್ನಕ್ಕೆ ಆಲ್ ದ ಬೆಸ್ಟ್. ಹಾಗೆ ಕುಲ್ದೀಪ್ ಅವರು, ಮೊದಲನೇದಾಗಿ ನಾನು ಅವ್ರಿಗೆ ಹೇಳಕ್ ಇಷ್ಟಪಡೋದಂದ್ರೆ, ಅವರು ಚಿತ್ರದಲ್ಲಿ ನಿರ್ದೇಶನ ವಿಭಾಗದಲ್ಲಿದ್ದಂತ 5 ಜನರನ್ನ ಆ ಸಿನಿಮಾ ರಿಲೀಸ್ ಆಗದಾನೆ ಅದಕ್ಕಿಂತ ಮುಂಚೆ ಇನ್ನೊಂದು ಸಿನಿಮಾನ ಅವರು ಕೂಡ ನಿರ್ದೇಶಕರಾಗಿ ಇಂಡಿವಿಜುವಲ್ ಆಗಿ ತೆರೆಗೆ ಬರ್ತಾ ಇದ್ದಾರೆ. ಅದು ಒಂದು ತಂಡವಾಗಿ ನೋಡಕ್ ಅದು ತುಂಬಾ ಖುಷಿ ಆಗುತ್ತೆ. ಇದು ಖಂಡಿತ ಇದೊಂದು ಒಳ್ಳೆ ಬೆಳವಣಿಗೆ. ಈ ತರ ಬೆಳವಣಿಗೆ ಹೆಚ್ಚಬೇಕು. ಯಾಕಂದ್ರೆ ನಿರ್ದೇಶನ ತಂಡದಲ್ಲಿದ್ದವರು ಬೇರೆ ಎಲ್ಲೋ ಮತ್ತೆ ಹೋಗ್ತಾರೆ, ಈಗ ಅವರೇ ಸೇರ್ಕೊಂಡು ಪ್ರತಿಯೊಬ್ಬರು ಇಂಡಿವಿಜುವಲ್ ಆಗಿ ಡೈರೆಕ್ಟ್ ಮಾಡಿರೋದೊಂದು ಒಳ್ಳೆ ಬೆಳವಣಿಗೆ. ಸೊ ಹಾಗಾಗಿ ಎಲ್ಲರಿಗೂ ಆಲ್ ದ ಬೆಸ್ಟ್. ಹಾಗೆ ನೋಡಿದವ್ರು ಏನಂತಾರೆ ಕೂಡ ಆದಷ್ಟು ಬೇಗ ತೆರೆಗೆ ಬರಲಿ. ನಾನು ಅದನ್ನ ಸಿನಿಮಾ ನೋಡಿದ್ದೀನಿ, ನಾನು ವೇಟ್ ಮಾಡ್ತಾ ಇದ್ದೀನಿ ಆ ಸಿನಿಮಾಗೆ. ಆ ಇಡೀ ತಂಡದ ವರ್ಕ್ ತುಂಬಾ ಚೆನ್ನಾಗಿದೆ. ಈ ಮಾತು ನೆನ್ಪಿಟ್ಕೊಳ್ಳಿ. ನೋಡಿದವ್ರು ಏನಂದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ. ಮತ್ತು ಇವಾಗ ಆಕ್ಟ್ ಮಾಡಿರೋರು ಕೂಡ ನಿರ್ದೇಶಕರಾಗಿದ್ದಾರೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ನಿಮ್ಮ ಪ್ರಯತ್ನಕ್ಕೆ. ಎಲ್ಲರೂ ಅಂದ್ರೆ ಕನ್ನಡ ಜನತೆ ಹಾನೆಸ್ಟ್ ಕೈ ಹಿಡಿತಾರೆ ಅಂತ ಅನ್ಸುತ್ತೆ ನೋಡಿದಾಗ. ಸೊ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಸೊ ಹಾಗಾಗಿ ನೆನ್ಸಿರೋ ಎಲ್ಲರೂ ಕೂಡ ಅವ್ರನ್ನ ಮರೆತುಬಿಟ್ಟೆ. ಸಾರಿ, ತುಂಬಾ ಜನ ಇದ್ರು, ಎಲ್ಲರೂ ಗೊತ್ತಿದ್ದಾರೆ. ನಾನು ಅವ್ರದ್ದು ಇದನ್ನ ನೋಡಿದಾಗ ಕೂಡ ಎಲ್ಲರಿಗೂ ಹೇಳ್ತಾ ಇದ್ದೆ, ನಮ್ ಕನ್ನಡದವ್ರು ಅಲ್ಲಿ ಮಾಡಿದಾರೆ ನೋಡಿ ಅಂತ. ಯಾಕಂದ್ರೆ ನಾವೆಲ್ಲರೂ ಮೀಟ್ ಆಗಿರಲ್ಲ, ಬಟ್ ಇಲ್ಲಿ ನೋಡಿದಾಗ ಒಂದ್ಸರಿ ಇಷ್ಟು ಜನ ಕಲಾವಿದರಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಆಮೇಲೆ ನಮ್ಗೆ ಕೆಲವು ನೆಕ್ಸ್ಟ್ ಸಿನಿಮಾಗಳು ಮಾಡ್ಬೇಕಾದ್ರೆ ಅದ್ರ ಗೊತ್ತಾಗಲ್ಲ, ಯಾರ್ಯಾರನ್ನು ನಾವು ಮೀಟ್ ಮಾಡಿರಲ್ಲ. ಸೊ ಹಾಗಾಗಿ ಆ ಸ್ಕ್ರೀನ್ ಅಲ್ಲಿ ನೋಡಿದಾಗ ಏನೋ ಅನ್ಸುತ್ತೆ. ಸೊ ಎಲ್ಲರೂ ಜೀವ ತುಂಬಿ ನಟಿಸಿದಾರೆ. ನೀವು ಹೇಗೆ ಅವ್ರ ಕಥೆನ ನಂಬಿ ಅವರು ಫಿಲ್ಮ್ ಮೇಕರ್ ಅಂತ ಅನ್ಕೊಂಡಿದಾರೆ, ನಿಮ್ಮಲ್ಲೂ ಕೂಡ ಆ ಪಾತ್ರಗಳು ಕೂಡ ಅಷ್ಟೇ ಜೀವಂತವಾಗಿ ಕಾಣ್ತಾ ಇದೆ. ನಿಮ್ಮೆಲ್ಲರಿಗೂ ಶುಭಾಶಯಗಳು. ಆಲ್ ದಿ ಬೆಸ್ಟ್. ಧನ್ಯವಾದಗಳು. ನಮಸ್ಕಾರ, ಜೈಶಂಕರ್ ಅಂತ, ಶಿವಮ್ಮ ಸಿನಿಮಾದ ನಿರ್ದೇಶಕ. ಜೋಯಾ ಆಗ್ತಿಲ್ಲ ಅವರೆಲ್ಲ, ಅಂದ್ರೆ ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಫ್ಟರ್ ಸಮ್ ಪ್ರೋಸೆಸ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಈ ಟ್ರೈಲರ್ ನೋಡಾದ್ಮೇಲೆ ಅಂದ್ರೆ ನಾನು ಕೂಡ ಅಂದ್ರೆ ಅಲ್ಲಿ ನನಗೆ ಗೊತ್ತಾಯ್ತು. ಸೊ ರಿಷಬ್ ಸರ್ಗೆ ನಾನು ಅಲ್ಲಿ ಮಾಡಿದ ಶಾರ್ಟ್ ಇಂದ ಇನ್ನೊಂದು ಫೀಚರ್ ಮಾಡ್ಬೋದು ಅಂತ ಒಂದು ಗೊತ್ತಾಗಿ ನನ್ಗೆ ಸಪೋರ್ಟ್ ಮಾಡಿದ್ರು. ಸೊ ಅದೇ ತರ ಇಲ್ಲಿ ಈ 5 ಜನ ನಿರ್ದೇಶಕರುಗಳು ಕೂಡ ಮುಂದೆ ಫೀಚರ್ ಫಿಲ್ಮ್ ಮಾಡುವಂತ ಒಂದು ಅವಕಾಶಗಳು ಮತ್ತೆ ಆ ಕೆಪಾಸಿಟಿ ಅವರಲ್ಲಿ ಎಲ್ಲರಲ್ಲೂ ಇದೆ ಅಂತ ಅನ್ಸುತ್ತೆ. ಆಲ್ ದಿ ಬೆಸ್ಟ್ ಅವರೆಲ್ರಿಗೂ. ಓಕೆ, ಅಷ್ಟೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸುಮಾರು ಸರ್ತಿ ಹೊಸಬ್ರು ಮಾಡಿದ್ದು ಅಂತ ಹೇಳ್ಕೊಂಡು ಟ್ರೇಲರ್ ಬಂತು. ಟ್ರೇಲರ್ ನೋಡಿದ್ಮೇಲೆ ನಮಗೆ ಅನಿಸ್ತು ಇದು ಹಳಬರು ಮಾಡಿರೋದು ಟ್ರೇಲರ್ ತರ ಇದೆ, ಚೆನ್ನಾಗಿದೆ. ಇಟ್ಸ್ ವಂಡರ್ಫುಲ್ ವರ್ಕ್. ಐ ನೋ ಗಣೇಶ್ ಫ್ರಮ್ ದಿಸ್ ಒನ್ ಆಫ್ ದ ಇದರದ್ದು. ಹಾಗಾಗಿ ನಾನು ಈ ಸಮಾರಂಭಕ್ಕೆ ಬರುವಂಗಾಯ್ತು. ಬಹಳಷ್ಟು ಜನರದ್ದು ಪರಿಚಯ ಇಲ್ಲ ನನಗೆ, ಬಟ್ ಐ ವಿಶ್ ಆಲ್ ದ ಬೆಸ್ಟ್. Sir, special best wishes from my side. I know it's very difficult to be a producer, but with Bhima and Krishna, I'm sure things will open up. Thank you. Welcome to the industry. Thank you. Thank you so much. ನಾನು ದೇವನೂರ್ ಚಂದ್ರು ಅಂತ, ಗ್ರಾಮಾಯಣ ಸಿನಿಮಾ ನಿರ್ದೇಶಕ. BTS ಅಂತ ನೋಡಿದಾಗ ಗ್ರಾಮಾಯಣ ಸಿನಿಮಾ ನೀವೆಲ್ಲರೂ ಕೇಳಿರ್ತೀರಾ. ನಾನು ಒಂದಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾನೆ ಇದ್ದೀನಿ. ಬೇಗ ಸೀನ್ ಜಲ್ದಿ ನನಗೆ ಕನೆಕ್ಟ್ ಆಗ್ತದೆ. ದೀಪದ ಕೆಳಗಡೆ ಯಾವಾಗ್ಲೂ ಸ್ವಲ್ಪ ಕತ್ಲಿದ್ದೇ ಇರುತ್ತೆ. ಅಲ್ಲಿಯ ಕತ್ಲೊಳಗ್ ನಡೆಯ ಆ ಕಥೆನ ಇವ್ರು ಸೆರೆ ಹಿಡ್ದಿದ್ದಾರೆ ಅಂತ ಅನಿಸ್ತದೆ. ಅದ್ ನನ್ಗೆ
ತುಂಬಾ ಇಷ್ಟ ಆಯ್ತು ನನಗೆ. ಪೃಥ್ವಿ ಗ್ರಾಮಾಯಣದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಈ ಸಿನಿಮಾಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದಾರೆ ಥಿಂಕ್ ಅಲ್ಲ. ಸೊ ಅವ್ನು ವರ್ಕ್ ಮಾಡ್ತಾನೆ. ಈ ಪೋಸ್ಟ್ ತೋರಿಸಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ಅದಾದ್ಮೇಲೆ ದರ್ಶನ್ ಅಪೂರ್ವ ಇಲ್ಲೆಲ್ಲ ಇದ್ದಾನೆ. ಅವನು ಈ ಇಷ್ಟು ಸಿನಿಮಾದಲ್ಲಿ ಯಾರೋ ಒಂದು ಸಿನಿಮಾ ಎಡಿಟ್ ಮಾಡಿದ್ದಾನೆ. ದರ್ಶನ್ ಅಪೂರ್ವ ಗ್ರಾಮಾಯಣನ ಹಸಿ ಬಿಸಿಯಾಗಿ ಬರ್ದಿದ್ದನ್ನ ತಕ್ಷಣ ಓದ್ತಿದ್ದ ಹುಡುಗ. ಆ ದೃಶ್ಯಗಳನ್ನೆಲ್ಲ ಅವನ ಹತ್ರ ನೆನ್ಪು ಮಾಡಕ್ಕೆ ಹೇಳಿದ್ದು, ಎಕ್ಸ್ಪ್ಲೈನ್ ಮಾಡಿದ್ದೆಲ್ಲ ನೆನಪಾಯ್ತು. ಸೊ ಆ ಹುಡುಗರೆಲ್ಲ ಈ ಸಿನಿಮಾನ ಸೇರ್ಕೊಂಡು ಮಾಡಿರೋದು ನನ್ಗೆ ತುಂಬಾ ಇಷ್ಟ ಆಯ್ತು. ನಮ್ಗೆ ಈ ಹುಡುಗರು ಇಷ್ಟು ಜನ ಡೈರೆಕ್ಟ್ ಮಾಡಿದ್ರು, ಈ ಒಟ್ಟಾಗಿ ಮಾಡಿರೋದು ತುಂಬಾ ಯಾಕೆ ಇಷ್ಟ ಆಯ್ತು ಅಂತ ಹೇಳಿದ್ರೆ, ನಾನ್ ನೋಡಿದವ್ರು ಏನಂತಾರೆ, ಸಿನಿಮಾ ನೋಡಿದ್ದೆ, ಇವ್ರದ್ದು ಡೈರೆಕ್ಟರ್ ಹೆಸರು ಗೊತ್ತಿಲ್ಲ ನಂಗೆ, ಕುಲ್ದೀಪ್. ನಮ್ಮ ಎಡಿಟರ್ ಮನುಷ್ಯ ಹೆಗ್ಡೆ ತೋರಿಸಿದ್ರು, ನಂಗೆ ತುಂಬಾ ಇಷ್ಟ ಆಗಿತ್ತು. ಅವರು ಆ ಸಿನಿಮಾದಲ್ಲಿ ಕೆಲಸ ಮಾಡಿದ ಎಲ್ಲಾ ಅಸಿಸ್ಟೆಂಟ್ ಡೈರೆಕ್ಟರ್ನು ಒಂದ್ಗೂಡಿಸ್ಕೊಂಡು ಅವ್ರವ್ರೇ ಕೆಲಸ ಮಾಡ್ಕೊಂಡು, ಅವ್ರಿಗೆ ಇವ್ರ ಅಸಿಸ್ಟೆಂಟ್, ಇವ್ರಿಗೆ ಅವ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿರೋದು, ಇದೊಂಥರ ಇದೇ ಬೇಕಾಗಿರೋದು. ಇಷ್ಟು ಜನ ನಿರ್ದೇಶಕರನ್ನ ಒಂದ್ ಸ್ಟೇಜ್ ಅಲ್ಲಿ ನೋಡೋದಿದೆಯಲ್ಲ, ಇದೇ ಸೂಪರ್ ಕೆಲಸ. ಆಕ್ಚುಲಿ ಫಸ್ಟ್ ಆಫ್ ಆಲ್ ನಿರ್ದೇಶಕರಿಗೂ ಒಟ್ಟಾಗಿ ಸೇರಲ್ಲ, ಒಬ್ಬರು ಒಂದೊಂದು ದೃಷ್ಟಿಕೋನದಲ್ಲಿ ಇರ್ತಾರೆ. ಆದ್ರೂ ಎಲ್ಲ ಒಟ್ಟೊಟ್ಟಿಗೆ ನಮ್ಮ ಜಗಣ ಮಾಡಿದ ಸಿನಿಮಾ ಒಂದಿಸಿ ಬರೀ ನಂಗೆ ತುಂಬಾ ಇಷ್ಟ ಆಯ್ತು. ಈ ಹೊಸ ಸಿನಿಮಾ ತೀರ್ಥ ತಂದೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗುವಂತ ಟೈಟಲ್ ನಂಗೆ ತುಂಬಾ ಇಷ್ಟ ಆಯ್ತು. ನಿಮ್ ಶಿವಮ್ಮ ಬಹಳ ಇಷ್ಟ ಆಯ್ತು. ಸರ್ ನಿಮ್ ಸಿನಿಮಾ ನಂಗೆ ಗೊತ್ತಾಗಿಲ್ಲ. ಓಕೆ ಸೂಪರ್. ನಮ್ ಇವರು ಕಾಕಿ ಅವರು ಬಹಳ ಸ್ಟ್ರಾಂಗ್ ಇದಾರೆ, ಬಹಳ ಚೆನ್ನಾಗಿ ಬರೀತಾರೆ. ನಮ್ ಇಸ್ಲಾವುದ್ದೀನ್ ಸೂಪರ್. ಸೊ ಇದೇ ತರ ಇವೆಲ್ಲರೂ ನೋಡಿದಾಗ ಬಿಹೈಂಡ್ ದ ಸೀನ್ ಅಲ್ಲಿ ಜಾಸ್ತಿ ಮಾತಾಡಿದ್ದೆ. ಯಾವ್ದಾರು ಒಂದ್ ಸಿನಿಮಾ ನೋಡ್ಕೊಂಡ್ ಬಂದ ತಕ್ಷಣ ಆ ಸಿನಿಮಾದ ಬಗ್ಗೆ ತುಂಬಾ ಚರ್ಚೆ ಮಾಡ್ತೀವಿ. ಆ ಡೈರೆಕ್ಟರ್ ಅಷ್ಟು ತಲೆಗೆಡ್ಸ್ಕೊಂಡಿರೋಲ್ಲ, ಅಷ್ಟು ನಾವು ಚರ್ಚೆ ಮಾಡಿರ್ತೀವಿ. ಸೊ ಆ ಎಲ್ಲಾ ತೆರೆ ಹಿಂದಿನ ಕಥೆಗಳನ್ನ ಈ ಸಿನಿಮಾ ಏನೋ ತುಂಬಾ ಸ್ಟ್ರಾಂಗ್ ಆಗಿ ಹೇಳ್ತದೆ ಅನ್ಸ್ತದೆ. ಈ ಹುಡುಗರ ಪ್ರೀತಿಯ ಮತ್ತೆ ಶ್ರಮಕ್ಕೆ ನೀವು ಎಲ್ಲರೂ ಪ್ರೋತ್ಸಾಹ ಕೊಡಿ. 1-2 ಗಂಟೆ ಸಿನಿಮಾದಿಂದ ಕನಿಷ್ಠ 2 ವರ್ಷ ಪರಿಶ್ರಮ ಇರುತ್ತೆ. ಆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡೋದಕ್ಕೆ ನಿಮ್ಗೆ ಇಷ್ಟ ಆದ್ರೆ ಪ್ರೋತ್ಸಾಹ ಮಾಡಿ, ಹಂಚಿ, ಹಾರೈಸಿ. ಆಲ್ ದ ಬೆಸ್ಟ್ BTS ಟೀಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ, ಚೇತನ್ ಕೇಶವ್ ಅಂತ, ಲವ್ಲಿ ಫಿಲ್ಮ್ ಡೈರೆಕ್ಟರ್. ನನಗೆ ಪೋಸ್ಟರ್ ತುಂಬಾ ಇಷ್ಟ ಆಯ್ತು, ಹಾಗೆ ಟೈಟಲ್ ಕೂಡ. ಈಗ ಟ್ರೈಲರ್ ನೋಡಿದ್ಮೇಲೆ ಸಿನಿಮಾನು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಅಂದ್ರೆ ಅಷ್ಟೇ ಇಂಪ್ರೆಸಿವ್ ಆಗಿ ಟ್ರೈಲರ್ ಇದೆ. ಸೊ 5 ಜನ ಡೈರೆಕ್ಟರ್ಸ್ ಒಂದೊಂದು ಕತೆ ಹೇಳೋದು ಓಕೆ, ಬಟ್ 5 ಜನ ಡೈರೆಕ್ಟರ್ಸ್ ಸೇರಿ ಒಂದು ಕತೆನ ತೋರ್ಸೋದಿದೆಯಲ್ಲ ಒಂದೇ ಕತೆ ಆಗಿ, ಅದು ಟ್ರೈಲರ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಯ್ತು. ಸೊ ಪ್ರೊಡಕ್ಷನ್ ಹೌಸ್ಗೆ ಮತ್ತೆ ಎಲ್ಲ 5 ಜನ ಡೈರೆಕ್ಟರ್ಸ್ ಅಂಡ್ DOPs ಎಲ್ಲ ಟೆಕ್ನಿಷಿಯನ್ಸ್ಗೆ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ನನ್ನ ಹೆಸರು ಇಸ್ಲಾವುದ್ದೀನ್ ಅಂತ. ನಂದು ನೋಡಿ ಸ್ವಾಮಿ ಅವ್ನು ಇರೋದೇ ಹೀಗೆ ಅಂತ ZEE5 ಅಲ್ಲಿ ನನ್ನ ಮೂವಿ ಇದೆ. ಈಗ ಅನ್ನ ಅಂತ ನಮ್ಮ ಫಿಲ್ಮ್ 6ನೇ ತಾರೀಕು ಸೆಪ್ಟೆಂಬರ್ಗೆ ರಿಲೀಸ್ ಆಗಿದೆ. ಫಸ್ಟ್ ಆಫ್ ಆಲ್ ಮಹಾದೇವ್ ಆಗಿ ಕೆಲಸ ಮಾಡಿದ್ದವರು. ಪೋಸ್ಟರ್ ನೋಡಿದ ತಕ್ಷಣನೇ ಸಖತ್ ಅಪೀಲಿಂಗ್ ತರ ಅನಿಸ್ತು. ಇಟ್ ಇಮಿಡಿಯೇಟ್ಲಿ ಗಾಟ್ ಮೈ ಅಟೆನ್ಷನ್. ಈ ಪ್ರಾಜೆಕ್ಟ್ ಮಾಡಿದ ಪ್ರೊಡ್ಯೂಸರ್ಗೆ ವಿ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್. ಯಾಕೆಂತಂದ್ರೆ ಸಾಮಾನ್ಯತೆಯಲ್ಲಿ ಒಂದು ಅಸಾಮಾನ್ಯತೆ ಇರುತ್ತಲ್ಲ, ಆ ಕಥೆಗಳು ಬರ್ಬೇಕು. ಎಷ್ಟೊಂದು ವಿ ಗೆಟ್ ಲಾಸ್ಟ್. ಎಷ್ಟೊಂದ್ಸಲ ಏನ್ ಅನ್ಸುತ್ತೆ ಅಂತಂದ್ರೆ ದೊಡ್ಡ ಕತೆ ಹೇಳೋದ್ರಲ್ಲಿ ನಾವು ಕಳೆದೋಗ್ತಾ ಇರ್ತೀವಿ. ನಮ್ ಕಣ್ ಮುಂದೆನೆ, ನಮ್ ಬೆನ್ ಹಿಂದೆನೆ ನಡೀತಾ ಇರೋ ಕಥೆಗಳು ಇರುತ್ತಲ್ಲ, ಅದ್ರಲ್ಲಿ ತುಂಬಾ ಪವರ್ ಇರುತ್ತೆ. ಮತ್ತೆ ದೇ ಆರ್ ಇಮೋಷನಲಿ ವೆರಿ ಅಪೀಲಿಂಗ್ ಬಿಕಾಸ್ ನಾವೆಲ್ಲ ಸಾಮಾನ್ಯ ಜನನೇ ತಾನೆ. ಇಟ್ ವಿಲ್ ರಿಲೇಟ್ ಟು ಅಸ್ ಮೋರ್. ಯಾಕಂದ್ರೆ ನಮ್ ಸುತ್ತಮುತ್ತನೇ ನಡೀತಾ ಇರೋದ್ರಿಂದ, ಟು ಹ್ಯಾವ್ ಐಡೆಂಟಿಫೈಡ್ ಸಚ್ ಬ್ಯೂಟಿಫುಲ್ ಸ್ಟೋರೀಸ್, ಟು ಹ್ಯಾವ್ ಗಿವನ್ opportunities to people, and then I am sure they have all proven you right. It's come out really nice. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಟ್ರೇಲರ್. ಈ ತರ ಇದು ಬಂದಾಗ ಹೊಸಬ್ರಿಗೂನು ಒಂದು ಹೊಸ ಉತ್ಸಾಹ ಸಿಗತ್ತೆ. ಆಮೇಲೆ ನಮ್ ಕನ್ನಡ ಜನರಿಗೂ ಕೂಡ ಶೇರ್ ಮಾಡ್ಬೇಕು ನಮ್ದೇ ಅಂತ, ನಮ್ ಕನ್ನಡ ಪ್ರೈಡ್ ಇನ್ನೂ ಒಂದ್ ಸ್ವಲ್ಪ ಜಾಸ್ತಿ ಆಗತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಪೋರ್ಟಿಂಗ್. ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಪ್ರಮೋಟ್ ಅಂಡ್ ಸಪೋರ್ಟ್ ಸಚ್ ಮೂವೀಸ್. ಈ ತರ ಮಾಡೋದ್ರಿಂದ ನಮ್ ಸಿನಿಮಾ ಇನ್ನೂ ನಾವ್ ಯಾರಿಗೂ ಕಡಿಮೆ ಇಲ್ಲ. ಅದು ನಾವು ಹೇಳ್ಕೋಬೇಕಾಗಿಲ್ಲ, ತೋರ್ಸಿದ್ರೆ ಸಾಕು, ಇವಾಗ ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್. ಧನ್ಯವಾದಗಳು.